ಒಂದಷ್ಟು ತಾಯ್ತ ಮಾಡಿ ಅಂಗಡಿಗೆ ಸಿಗ್ತವೆ ತಗೊಂಬಂದು ಸುಮ್ಮನೆ ಭಂಡಾರ ಹಾಕಿ 50 ರೂಪಾಯಿ ಇನ್ನು ಸೇಲ್ ಆಗ್ತವೆ ಅಂತ ಹೇಳಿದ್ರು ಯಾರೋ ಒಬ್ರು. ಎಲ್ಲ ದೇವಸ್ಥಾನದಾಗೂ ಅದೇ ಮಾಡ್ತಾರೆ. ಈಗ ಒಂದು 25 ಲಕ್ಷ ದುಡಿದೆ, ಅಷ್ಟು ಸಾಲ ಇತ್ತು. ಅದ್ರೊಳಗೆ 1.5 ಲಕ್ಷ ನಾನು ಜಮೀನ್ಗೆ ಹಾಕಿದ್ದೆ ಬಂಡವಾಳನ. ನೋಡಿ ಇಷ್ಟು ಜನಕ್ಕೆ ನಾನು ಕಾಸು ಕೊಡ್ಬೇಕು. ಸರಿ ಹತ್ರ ಹಿಡಿಲ್ಲ ಮರಿ. 12 ಲಕ್ಷ 20 ಸಾವಿರ, 37 ಲಕ್ಷ 50 ಸಾವಿರ. 37 ಲಕ್ಷ 50 ಸಾವಿರ ಹಿಂದಕ್ಕೆ ತೋರಿಸ್ತೀನಿ. ಮತ್ತೆ ಹಿಂದೆ ಬೇರೆ ಇದೆ ಪಟ್ಟಿ. ಒಂದು 3 ಕೊಡ್ಬೇಕು, ಅದು 5 ಸಾವಿರ. 37 ಲಕ್ಷ 50 ಸಾವಿರ ಕಾಣ್ತದಪ್ಪ. ಅದು ಕೆಳಗಡೆ ಏನು ಬರ್ದಿದ್ದೀನಿ ನೋಡು, ನನ್ನ ಮನೆ ಮಾರಿ ಸಾಲ ತೀರಿಸಿದ್ದೀನಿ, ನಿಮ್ಗೆ ಅನುಕೂಲ ಆದ್ರೆ ನಾನು ದುಡ್ಡು ಕೊಡಿ ಅಂತ ಬರ್ದಿದ್ದೀನಿ. ಎಲ್ಲ ಮೆಸೇಜ್ ಹಾಕಿದ್ದೀನಿ. ಈ ದಾನ ಮಾಡಬೇಕು, ಮಾಡಲು ಬೇಡದು, ಕೊಡಬೇಕು. ಈಗ ನಮ್ಮ ಹತ್ರ ಇದ್ದರೆ ಕೊಡಬೇಕು, ಇಲ್ಲ ಅಂದರೆ ಬೇರೆಯವ್ರ ಹತ್ರ ಇಸ್ಕೊಂಡು ಕೊಡಬಾರ್ದು. ಒಂದು ನಮ್ಮ ಮನೆಗೆ ಏನದ ಒಂಚೂರು ಊಟ ಹಾಕಿ ಕಳಿಸ್ಬೇಕು, ಇಲ್ಲ ಒಂದು 50-100 ರೂಪಾಯಿ, ಇಲ್ಲ ಒಂದು 500 ರೂಪಾಯಿ ಕೊಟ್ಬಿಟ್ಟು ಕೈ ಮುಗಿದ್ಬಿಟ್ರೆ ಒಳ್ಳೇದು ಅಂತ ನನಗೆ ಈಗ ಭಾವನೆ, ಈಗ ಬಂದಿರೋದು ಅದು. ಅಂಥ ತಕ್ಕ ಇಲ್ಲಿನವರೆಗೂ ನನಗೆ ಬಂದಿರಲಿಲ್ಲ. ಅವ್ರು ಯಾವಾಗ ಎಲ್ಲ ತುಂಡೆ ಬರ್ಸ್ಬಿಟ್ರು, ನನ್ನ ಜೀವನನ ಬರ್ಬಾದ್ ಮಾಡಿಬಿಟ್ರು. ನೀವು ನಂಬ್ತಿರೋ ಒಂದೊಂದು ಸರಿ ಒಂದು ಕೊತ್ತಂಬರಿ ಸೊಪ್ಪು ತಗೊಂಬ ಅಂತಾಳೆ, ಕಾಸಿಲ್ಲ. ಒಂದು ಮೆಣಸಿನ್ಕಾಯಿ ತಗೊಂಬ ಅಂದ್ರೆ ಕಾಸಿಲ್ಲ. ಯಾರನ್ನ ಹೋಗಿ ಈ ಶರೀರವಾಗಿ 50 ರೂಪಾಯಿ ಕೇಳೋದು ಆತದ? ಅದು ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಹೆಚ್ಚು ಕಡಿಮೆ ಎಲ್ಲರೂ ಸಾಲ ಮಾಡಿದವ್ರೆ. ನಾವಿಲ್ಲಿಗ ನೋಡ್ತಾ ಇರೋದು, ನಾನು ನೀವು ಎಲ್ಲ ಸಾಲ ಇಲ್ದಂಗೆ ಇಲ್ವೇ ಇಲ್ಲ. ಹೌದು. ಯಾವಾಗ ಸೋತ್ ಹೋಗ್ತೀವಿ ನಾವು ಅಂತಂದ್ರೆ ಸಾಲ ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ನೀವು ಹೆಂಗೆ 1.25 ಲಕ್ಷ ನೀವು ಬಡ್ಡಿ ಕಟ್ಟಬೇಕಾಗಿತ್ತು, 1 ರೂಪಾಯಿ ನಿಮಗೆ ಸೋರ್ಸ್ ಇಲ್ಲ, ಮನೆ ನಡಿಬೇಕು, ತಾಯಿಯಲ್ಲಿ ಹುಷಾರಾಗಿಲ್ಲ, ಇಡೀ ಪ್ರಪಂಚ ಓಡಿ ಬಂದ್ಬಿಟ್ಟಿದ್ದೀರಿ ಎಲ್ಲಿಂದ. ಹಾಗೆ ಆ ಸ್ಥಿತಿಗಳು, ಪರಿಸ್ಥಿತಿಗಳು. ಆಗ ಸುಮ್ಮನೆ ಒಂದು 6 ತಿಂಗಳು ಬಿಟ್ಬಿಟ್ಟೆ, ಎಲ್ಲ ಯಾರಿಗೂ ಏನು ಕೊಡೋಕ್ಕಾಗಲಿಲ್ಲ. ಅವಾಗ ನಿಮ್ಮ ಹತ್ರ ಆಸ್ತಿನೂ ಏನೇನು ಇಲ್ಲ, ಯಾರಿಗೂ ಏನು ಕೊಡೋಕ್ಕೂ ಆಗಲಿಲ್ಲ, ಎಲ್ಲೂ ಹುಟ್ಲೂ ಇಲ್ಲ, ಯಾರು ಕಾಸು ವಾಪಸ್ ಕೊಡ್ಲೂ ಇಲ್ಲ. ಆಗೇನು ಮಾಡಿದೆ, ಭಗವಂತ ನೀನೇ ದಿಕ್ಕು ಅಂದ್ಬಿಟ್ಟು ಅಲ್ಲಿದ್ದೆ 1 ವರ್ಷ, 3/4 ವರ್ಷ ಇದ್ದೆ ನಾನು. ಎಲ್ಲಿ? ಈ ಕೆಂಗೇರಿ ಹತ್ರ ಸಿರ್ಕೆ ಅಪಾರ್ಟ್ಮೆಂಟ್ ಅಲ್ಲಿದ್ದೆ. ಯಾವುದೋ ಅವ್ರದ್ದು ಮನೆ ಒಂದು 400 ರೂಪಾಯಿ ಬಾಡಿಗೆ ತಗೊಂಡಿದ್ದೆ. ಅವಾಗ ಒಂಚೂರು ನಮ್ಮ ಅಮ್ಮನ ಪೆನ್ಷನ್ನು, ಒಂದು ಎಮ್ಮೆ ಇತ್ತು, ಹಾಲು ಕೊಡೋದು, ಜೀವನ ಆಗೋದು. ಜೀವನಕ್ಕೇನು ಮೋಸ ಆಗಲಿಲ್ಲ, ಹೊಟ್ಟೆ ಬಟ್ಟಿಗೇನು ತೊಂದರೆ ಆಗಲಿಲ್ಲ. ಕೊಡೋರಿಗೆಲ್ಲ ನಿಲ್ಲಿಸ್ಬಿಟ್ಟೆ ಕಂಪ್ಲೀಟ್. ಏನು ಮಾಡೋಕ್ಕಾಗಲಿಲ್ಲ ನನಗೆ. ಅದೇನಾಯಿತು, ಬೆಳ್ಕೊಂಡು ದಪ್ಪ ಆಯಿತು, ದೊಡ್ಡ ಗಂಟಾಯಿತು. ಆಗೇನಾಯಿತು, ಅಲ್ಲೋಗಿ ಕುಂತ್ಕೊಂತಿದ್ನಲ್ಲ. ಎಲ್ಲಿ ಹೋಗಿ ಕುತ್ಕೊಂಡ್ರೆ? ಆ ಯೂನಿವರ್ಸಿಟಿ ಒಳಗಡೆ ಒಂದು ಬೆಂಚ್ ಕಲ್ ಮೇಲೆ ಡಬ್ಬ ತಗೊಂಡು ಬೆಳಿಗ್ಗೆದ್ದು ಕುತ್ಕೊಂತಿದ್ನಲ್ಲ. ಆಗ ಅವರು ನಮ್ಮ ಹಳೆ ಓನರ್ ಬಂದ, ರುದ್ರಾರಾಧ್ಯದವರು ಅಂತ, ಅಲ್ಲಿಗೆ ಬಂದರು. ಅವಾಗ ಈ ವಾಪಸ್ ಬಂದು, ಯಾಕೋ ತೋಂಟು ಅನ್ನೋರು ನನ್ನ, ಯಾಕೋ ಇಲ್ಲಿ ಕೂತಿದ್ದೆ ಅಂದರು. ನಾನು ಅವಾಗ ಒಂದು ಸುಳ್ಳು ಹೇಳಿದೆ ಅವ್ರಿಗೆ, ಯಾರೋ ಕೆಲಸಕ್ಕೆ ಅಂತ ಹೇಳವ್ರೆ, ಅದಕ್ಕೆ ಬಂದು ಇಲ್ಲಿ ಕುಂತಿದ್ದೀನಿ ಕಾಯ್ಕೊಂಡು ಅಂದೆ. ಯಾಕೆ ನಾನೇ ಇಲ್ವಾ, ನನ್ನ ಹತ್ರನೇ ಬಾ, ನಾಳೆ ಬೆಳಗ್ಗೆ ಬಾ ಅಂದರು. ಅಲ್ಲಿ ನಾನು ಗೋಡನ್ ಸೂಪರ್ವೈಸರ್ ಅಂದರೆ ಎಡ್ಡು ಕೋಟ್ಯಾಂತರ ರೂಪಾಯಿ ಮಾಲು ಒಂದೊಂದು ಗೋಡನ್ನಲ್ಲಿ 5 ಕೋಟಿ 10 ಕೋಟಿ ಮಾಲು ಅಂಥವು 5-6 ಗೋಡನ್ ಅವರವು. ಅದಕ್ಕೆ ನಾನು ಒಡೆಯ ಯಜಮಾನ. ಅದರೊಳಗೆ ಏನು ಹೋದ್ರು ಏನು ಬಂದರೂ ನನ್ನದೇ ಲೆಕ್ಕ. ಹಂಗೆ ಇದ್ದಿದ್ದು ನಾನು. ನನ್ನ ಮೇಲೆ ನಂಬಿಕೆ, ಅವ್ರಿಗೆ ವಿಶ್ವಾಸ, ಭಾಳ ಒಳ್ಳೆ ಹುಡುಗ ಅಂದ್ಬಿಟ್ಟು ಇವ್ನು ನನ್ನ ಹತ್ರಕ್ಕೆ ಬರಲಿ ಅಂತ ಹಂಗಂದರು. ನಾನು ಸ್ವಲ್ಪ ಅಲ್ಲಿ ನನ್ನ ಕೈ ಕೆಳಗೆ ಒಂದು 7-8 ಆಳಿದ್ರು. ಅವರು ಎಲ್ಲರೂ ಸದರ ಮಾಡ್ಕೊತಾರೆ, 2ನೇ ಸರಿ ಕೆಲಸಕ್ಕೆ ಹೋದ್ರೆ ಅಂದ್ಬಿಟ್ಟು, ಆಯಿತು ಬರ್ತೀನಿ ನಡೀರಿ ಹಿಂದೆ. ಹಂಗಂದವನು ಯತ್ನೆ ಮಾಡಿದೆ. ನಮ್ಮ ತಂಗಿನ ಒಂದು ತೋಟಕ್ಕೆ ಬಿಟ್ಟಿದ್ದೆ, ಒಬ್ಬಳ ನನ್ನ ಬಾಮೈದನ್ನ, ನಮ್ಮ ತಂಗಿ ಗಂಡನ್ನ, ಸೀತಾರಾಮನ್ ಭಟ್ರಪಾಳ್ಯ ಅಂತ ಬರ್ತದೆ, ಎಂಕನಹಳ್ಳಿ ಕೈ ಕಾಲು ಕಟ್ತಾರಲ್ಲ, ನೆಕ್ಸ್ಟ್ ಸ್ಟಾಪ್ನಲ್ಲಿ ಅವ್ರ ತೋಟ, ಅಲ್ಲಿ ಬಿಟ್ಟಿದ್ದೆ. ನಮ್ಮ ದೊಡ್ಡ ತಂಗಿ, ಅವಳು ನೋಡಿದ್ರಲ್ಲ. ಆಮೇಲೆ ಅವತ್ತು ಏನೋ ಸಂದರ್ಭ ಅಲ್ಲಿಗೆ ಹೋದೆ, ಅವ್ರ ತೋಟ ತಕ್ಕ ಹೋದೆ, ನೋಡ್ಕೊಂಬರೋಣ ಏನೇನು ಆಗ್ಯವ್ರೆ ಅಂತ. ಅಲ್ಲಿ ಯಾವ ಯಜಮಾನ ಏನು ಮಾಡ್ದೆ, ಅಲ್ಲೊಂದು ವೃದ್ಧಾಶ್ರಮ ಮಾಡಿದ್ದ, ಸೋಲೂರಿಂದ ಮುಂದೆ ಒಂದು 5 ಕಿಲೋಮೀಟ್ರು, ಕರಡಿಗುಚ್ಚಮ್ಮನ ದೇವಸ್ಥಾನ ಅಂತ. ಅಲ್ಲಿ ಯಾರು ನೋಡೋರು ಇರಲಿಲ್ಲ. ಯಾರೋ ಇದ್ರ ಕಡೆ ರಾವೇರಿ ಕಡೆ ಗಂಡ ಹೆಂಡ್ರಿದ್ರು. ಆಮೇಲೆ ಒಂದು 4 ಜನ ಮುದುಕರಿದ್ರು. ಸ್ಕೂಲ್ ಬಿಲ್ಡಿಂಗ್ ಅದು ದೊಡ್ಡದು, ಎಲ್ ಸೇಪ್ ಇತ್ತದು. ಅದು ಯಾರೋ ಕಟ್ಸಿದ್ದ ದಾನಿ ಪುಣ್ಯಾತ್ಮ ಸತ್ತೋಗ್ಬಿಟ್ಟ, ಸಿದ್ಲಿಂಗಪ್ಪ ಅಂತ, ಮಂಡಿ ಓನರ್ ಅವನು. ಅದಕ್ಕೊಂದು 80 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟು
ಅಲ್ಲಿ ಬಿಟ್ಟು ಹೊರಟೋಗಿದ್ದ. ಅಲ್ಲಿ ಅವನ ಸಮಾಧಿ ಅದೇ, ಅವನ ಹೆಂಡ್ರ ಸಮಾಧಿ ಅದೇ, ಒಬ್ಬ ಮಗನ ಸಮಾಧಿ ಅದೇ. ಪೂಜೆ ಮಾಡ್ಕೊಂಡು ಒಬ್ಬರು 500 ಬಿಟ್ಟಿದ್ದ. ಅವನು 500 ಓಡಾಯ್ಬಿಟ್ಟ. ಅವ್ರು ನನಗೆ ಹೇಳಿರು, ಒಬ್ರು 500 ಬೇಕು, ಆಮೇಲೆ ಒಬ್ಬರು ಮ್ಯಾನೇಜರ್ ಬೇಕು ಅಂದರು. ನಾನು ಹೇಳಿದೆ ಅವ್ರಿಗೆ, ನಾನೇ ಮಾಡಿದ್ರೆ ಆಗಲ್ವಾ ಅಂದೆ. ಅವರು ಪರಮಾತ್ಮ ದೇವರೇ ದಾರಿ ತೋರಿಸ್ತಾ, ನೀನು ಬಂದ್ರೆ ನಮ್ಗೆ ಯಾವ ನೋವು ಇರಲ್ಲ, ಬಂದ್ಬಿಡು ಅಂದರು. ಅವ್ರೇನು ಹೇಳಿಬಿಟ್ರು ಅಂದರೆ, ನಿಮ್ಮ ಹೆಂಗಸ್ರನ್ನೂ ಕರ್ಕೊಂಡು ಹೋಗ್ಬೇಕು, ಅವ್ರು ಎಸ್ ಅಂದ್ರೆ ಮಾತ್ರ ಅಂದರು. ಇನ್ನು ನಮ್ಮ ಹೆಂಗಸರು ಏನೋ ಅಂದ್ಬಿಡ್ತಾಳ ನೋಡಿ. ಕಾಡದು ಒಂದೇ ಒಂದು ಮನೆ, 4 ಜನ ಮುದುಕರವ್ರೆ, ಕೈಲಾಗದವು. ಆಮೇಲೆ ನಾನು ಕರ್ಕೊಂಡು ಹೋದೆ. ನಮ್ಮ ಹೆಂಗಸ್ರಿಗೆ ಹೇಳಿದೆ, ದೇವ್ರ ಪೂಜೆ ಮಾಡಿರೋ ಒಂದಿಷ್ಟು ಕಾಸು ಸಿಗ್ತದೆ, ಪುಕ್ಸೆಟ್ಟೆ ಊಟ ಸಿಗ್ತದೆ, ನೋಡಿ ಇದ್ದು ಬಿಡೋಣ. ಈಗ ಇಲ್ಲಿ ಆದ್ರೂ ಏನೋ ವ್ಯವಸ್ಥೆ ಸರಿಯಾಗಿ ಏನಿಲ್ಲ ಗತಿ, ಅಲ್ಲಿ ಇದ್ದು ಬಿಡ ನೋಡು ಅಂದೆ. ಏನ್ ಬುದ್ಧಿ ಕೊಟ್ನ ಅವಳಿಗೆ, ಹ್ಞೂ ಅಂದ್ಲು. ಅವಳು ಓದ್ಲಿಲ್ಲ ಅಂದ್ರೆ ನಾನು ಓದ್ತಿರ್ಲಿಲ್ಲ, ಇರೋಣ ಅಂದ್ಲು. ಅವ್ರು ಇವತ್ತೇ ಇದ್ದು ಬಿಡು ಒಂದನ. ಅಲ್ಲಿ ನಾನು ಮನೆ ಮಾಡಿದ್ದೀನಿ, ನಾನು ಚಿಕ್ಕ ಮಗಳವಳೆ, ನಮ್ಮ ಅಮ್ಮ ಅವಳೆ. ಹೆಂಗ್ ಮಾಡೋದು ಅವ್ರಿಬ್ರನ್ನ ಬಿಟ್ಟು? ಒಂದು ಎಮ್ಮೆ ಬೇರೆ ಅದೇ. ನಮ್ಮ ಹೆಂಗಸ್ರನ್ನ ಕಳಿಸ್ದೆ, ಒಂದು 15 ದಿನ ಅಲ್ಲಿರು ಅಂದ್ಬಿಟ್ಟು 15 ದಿನ ಇಲ್ಲೆಲ್ಲ ಮೇಂಟೈನ್ ಮಾಡಿದೆ. ಫುಲ್ ಅಂದಮೇಲೆ ಬಿಟ್ಬಿಟ್ಟ. ಏನೋ ಮುದುಕರು ಸೇರಿಸ್ಕೊಳೋದು, ತೆಗ್ದಾಕೋದು, ದೇವ್ರ ಪೂಜೆ ಮಾಡೋದು ಎಲ್ಲ ಟೋಟಲ್ ಎಲ್ಲ ನನ್ನ ಮನೆ ಫುಲ್ ನಾನೇ ಓನರ್. ಒಂದು ತ್ರಿಮುಖ ಗಣಪತಿ, 3 ಮುಖದ್ದು, ಒಂದು 5 ಅಡಿ ಅದೇ. ಅದಕ್ಕೇನೋ 100 ಜನ ಪೂಜಾರರು ಓಡೋಗಿರ್ಬೇಕು. ಅದಕ್ಕೆ ಅಲ್ಲಿ ಇರೋರು ಹೇಳ್ತಾರೆ ಅನುಭವ, ಈ ದೇವ್ರನ್ನ ಯಾರೂ ಶಾಶ್ವತ ಪೂಜೆ ಮಾಡೋರಿಲ್ಲ ಅಂದರು. 1 ವರ್ಷ ಯಾರೂ ಇಲ್ಲ ಇಲ್ಲಿ ಅಂದರು. 10 ವರ್ಷ ಮಾಡಿದೆ ನಾನು. ನಾನು ಬಿಟ್ಟು ಬಂದೆ, ಅವನೇನು ಕಳಿಸ್ಲಿಲ್ಲ ನನ್ನ. ಅಲ್ಲಿ ಏನಾಗೋಯ್ತಪ್ಪ ಅಂದರೆ, ದುಡ್ಡಿನ ಮಾರ್ಗ ಕೊಟ್ಬಿಟ್ಟ. ಹೆಂಗೆ? ಗಣೇಶ ಒಂದು 50 ಬಸ್ ಬರೋವು ಶನಿವಾರ ಭಾನುವಾರ. ಇಲ್ಲಿ ಲಾಂಗ್ ಟೂರು, ಟ್ರಿಪ್ಗಳು ಹೋಗೋರಲ್ಲ, ಧರ್ಮಸ್ಥಳ ಆ ಕಡೆ ಈ ಕಡೆ ಹೋಗವು. ಅಲ್ಲಿ 50 ಬಸ್ಸು ಟೂರಿಸ್ಟ್ ಬರೋವು. ರೋಡ್ ಪಕ್ಕದಾಗೆ ಇತ್ತು, ನಮ್ಮದು ನಲ್ಲಿ ಇತ್ತು. ಕೈ ತೊಳ್ಕೊಂಡು ಅಲ್ಲೇ ಊಟ ಮಾಡಿ ಹೋಗೋರು. ನಾವು ಸುಮ್ಮನೆ ಹಿಂಗೆ ಗಂಟೆ ಹೊಡೆದ್ರೆ 50 ಜನನು ಒಂದು ಬಸ್ನವ್ರು ಬರೋರು ಅಂತ 50 ಬರೋದು 2 ವಾರಕ್ಕೆ, ಶನಿವಾರ ಭಾನುವಾರ. 1 ವಾರ ನಾನು ಗಣೇಶನ ಪೂಜೆ ಮಾಡಿದೆ. 1 ವಾರ ಆಯಿತು, ಒಂದು 15 ದಿನ ಹಿಂಗೆ ಮಾಡಿದೆ, ದಿನ ಡೈಲಿ ಪೂಜೆ. ಆಮೇಲೆ ಅಲ್ಲಿ ಒಂದು ಸಿದ್ಧಲಿಂಗಪ್ಪಂದು ದೇವಸ್ಥಾನ, ಅದು ಗದ್ಗೆ ಅಂತ ಇದೆ, ಯಾರೋ ಪ್ರತಿಷ್ಠಾಪನೆ ಮಾಡಿದ್ದೊಂದು. ಅಲ್ಲಿ ವೇಸ್ಟ್ ಸಾಮಾನು ತುಂಬಿದ್ರು ಒಂದು ಕಡೆ ಸೈಡಲ್ಲಿ. ಅಲ್ಲಿ ಬಸವಣ್ಣ ಇದ್ದ. ಆಮೇಲೆ ಏನು ಮಾಡೋದು, ಈ ಒಳ್ಳೆ ಚೆನ್ನಾಗಿದೆಯಲ್ಲ ದೇವ್ರು, ಒಳ್ಳೆ ಚೆನ್ನಾಗಿ ಕೆತ್ತೇವ್ರೆ, ಫಸ್ಟ್ ಕ್ಲಾಸ್ ಆಗದೆ, ಏನು ಮಾಡೋದು ಅಂದ್ಬಿಟ್ಟು ಇದನ್ನ ತಡಿ. ನನಗೆ ಯಾರು ಹಿಂದೆ ಒಬ್ರು ಹೇಳಿದ್ರು, ಒಂದಷ್ಟು ತಾಯ್ತ ಮಾಡಿ ಅಂಗಡಿಗೆ ಸಿಗ್ತವೆ ತಗೊಂಬಂದು ಸುಮ್ಮನೆ ಭಂಡಾರ ಹಾಕಿ 50 ರೂಪಾಯಿ ಇನ್ನು ಸೇಲ್ ಆಗ್ತವೆ ಅಂತ ಹೇಳಿದ್ರು ಯಾರೋ ಒಬ್ರು. ಎಲ್ಲ ದೇವಸ್ಥಾನದಾಗೂ ಅದೇ ಮಾಡ್ತಾರೆ ಈಗ. ಹೌದಾ? ಓಕೆ. ನೀವು ಯಾವ ದೇವಸ್ಥಾನಕ್ಕನ ಹೋಗಿ ಅಲ್ಲೊಂದಷ್ಟು ತಾಯ್ತ ಇಕ್ಕಿರ್ತಾರೆ, ಅವ್ರೇನು ಬರ್ದಿರಲ್ಲ, ಏನು ಮಾಡಿರಲ್ಲ, ಅಲ್ಲಿ ಅಂಗಡಿಗೆ ತರ್ತಾರೆ, ಇಲ್ಲಿ ಇಕ್ತಾರೆ, ಕೊಟ್ಟು ಕಳಿಸ್ಬಿಡ್ತಾರೆ. ನನಗೆ ಅದು ಮನ್ಸಿಗೆ ಬರಲಿಲ್ಲ. ಅದು ನಾವು ಬರೀಬೇಕು, ಯಂತ್ರ ಬರೆದು ಅವನ ಹೆಸರಿನ ಮೇಲೆ ಕಟ್ಟಿದ್ರೆ ಅದು ಅವನಿಗೆ ಒಳ್ಳೇದಾಗ್ತದೆ. ಇದು ವರ್ಕೌಟ್ ಆಗಲ್ಲ ಅಂತ ನನಗೆ ಯಾಕೋ ನನಗೆ ಮನ್ಸಿಗೆ ಸಮಾಧಾನ ಬರಲಿಲ್ಲ. ಓಕೆ. ಈ ಎಲ್ಲರೂ ಹೇಳಿದ್ರು ನನಗೆ ಪೂಜಾರಿ. ಆಮೇಲೆ ಯೋಚನೆ ಮಾಡಿದೆ, ಏನು ಮಾಡೋದು ಇದಕ್ಕೆ ದಾರಿ ಅಂದ್ಬಿಟ್ಟು ಬಸವಣ್ಣನ ನೋಡಿದೆ. ಸರಿ, ಇವನ್ನ ಎತ್ತ ಬಸವಣ್ಣನ ಮಾಡಿಬಿಡೋಣ, ಬಂದವ್ರಿಗೆ ಇವನ್ನ ಎತ್ತ ಬಸವಣ್ಣನ ಮಾಡೋಣ ಅಂದಿದ್ದು, ತಗೊಂಬಂದಿದ್ದು. ಯಾವಾಗ ಎಳ್ಳೆಣ್ಣೆ ಸರಿಬಿಟ್ನೆ ಶಕ್ತಿ ಬಂದ್ಬಿಡ್ತು ಬಸವಣ್ಣಗೆ. ಆಮೇಲೆ ಇದು ಒಂದು ಭೂತಾಳ ಚಕ್ಕೆ ತಂದು ಕೊಡ್ತು ನಮ್ಮ ತಾಯಿ. ಈ ಹೆಣ್ಣು ದೇವ್ರಿಗೆ ಇಕ್ತಾರೆ, ಅದನ್ನ ತಂದು ಅಡಿಗೆ ಇಕ್ಬಿಟ್ರೆ ಎತ್ತು ಅಂದ್ರೆ ಎತ್ತಾಡೋದು, ಕೂತ್ಕೊಳ್ಳೋದು. ಅದು ಎತ್ತಕ್ಕಾತಿರ್ಲಿಲ್ಲ. ಅದು ಹೆಂಗೆ? ಅದೇನು ದೇವ್ರ ಪವಾಡ, ಶಕ್ತಿ ಬಂದ್ಬಿಡ್ತು ಅದಕ್ಕೆ. ಡೈಲಿ ಪೂಜೆ ಮಾಡೀವ್ನಿ. ಆಮೇಲೆ ಭಕ್ತರನ್ನ ತುಂಬಾ ಮಾಡಿಬಿಟ್ಟೆ. ಹೆಂಗದ? ಇಲ್ಲ ಅವನು ವರ ಕೊಡೋನು, ನೀನು ಇಂಥ ಕೆಲಸ ಮಾಡ, ನಿನ್ಗೆ ಒಳ್ಳೇದಾಗ್ತದೆ. ಅವ್ರು ನೆನ್ಸ್ಕೊಳೋರು, ಏನು ಇಂಥದ್ದೊಂದು ಏನೋ ಮಾಡ್ತಾ ಇದ್ದೀವಿ, ಬಸವಣ್ಣನ ಎತ್ತಿ ಸ್ವಾಮಿ ಅನ್ನೋರು. ಬಾಯಿಲಿ ನಾನು ಎತ್ತಿರಿಸೋಗಲ್ಲ, ನೀನೇ ಎತ್ತು ನೀನು. ಎತ್ತಿರಿ ಎದ್ದೇಳಕ್ಕಿಲ್ಲ. ಇಲ್ಲ ಇನ್ನೂ ಒಂದು ವರ್ಷ ದಿನ ಆಗಲ್ಲ ನಿನ್ನ ಕೆಲಸ, ನಿಧಾನಕ್ಕೆ ಆಗ್ತದೇನೋ ಅಂತ ಎತ್ತು ನೀವು. ಹೂವು ಬಂದಂಗೆ ಬರೋದು. ಅವಾಗ ಅವ್ರಿಗೆ ಆಗೋದು ಸೇಮ್ ಅವನೇ ವ್ಯಕ್ತಿ. ಖಂಡಿತ ಅವನ ಕೈಲಿ ಎತ್ಸಿವ್ನಿ ನಾನು ಎತ್ತಕ್ಕಿಲ್ಲ.
ಕೆಲವ್ರಿಗೆ ಒಳ್ಳೇದಾಗೋದು, ಕೆಲವ್ರಿಗೆ ಆತಿರ್ಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ತಡಿ. ಹೊನ್ನಾವಳಿ ಕೃಷ್ಣ ಸಿನಿಮಾ ಆಕ್ಟ್ರೆಲ್ಲ ಬರೋರು, ಗಂಡ ಹೆಂಡ್ರು ಮಕ್ಕಳು ಎಲ್ಲ ಬರೋರು. ಬಸವಣ್ಣ ಎತ್ತಕ್ಕೆ ಖಾಲಿ ಬಿದ್ದು ಪಾಪ ಗೋಧಿ ಅಕ್ಕಿ ಎಲ್ಲ ಕೊಡಿಸಿದ್ದ, ಒಂದೊಂದು ಮೂಟೆ ಕೊಡಿಸಿದ್ದ. ಹೊನ್ನವಳ್ಳಿ ಈಗೂ ಅವನೇ ಸ್ವಾಮಿ ಅಂತ ಕೈ ಮುಗಿಯೋನು, ಹೊನ್ನವಳ್ಳಿ ಕೃಷ್ಣ ಸ್ವಾಮಿನೂ. ನಮ್ಮ ಅಮ್ಮನಿಗೆ ಉದ್ದಕ್ಕೂ ಅಡ್ಡ ಬಿದ್ದು ಬಿಡೋರು. ನಮ್ಮ ಅಮ್ಮನೂ ಒಳ್ಳೆ ತಾಯಿ. ನಾನು ಇದ್ದಾಗ ನಮ್ಮ ಅಮ್ಮನೇ ಪೂಜೆ ಮಾಡ್ತಿದ್ದಿದ್ದು, ಬಂದವ್ರಿಗೆ ಶಾಸ್ತ್ರ ಹೇಳಿ. ಬರೀ ಬಸವಣ್ಣನ ಎತ್ತಿ ಗಣೇಶನ ದುಡ್ಡಿನಲ್ಲಿ, ಬಸವಣ್ಣನ ದುಡ್ಡಾಗೆ ಆಶ್ರಮಕ್ಕೆ ಸೇರ್ಸಕ್ಕೆ ಬರೋರಲ್ಲ, 5 ಕೊಡೋರು 10 ಕೊಡೋರು. ಆಮೇಲೆ ಆಶ್ರಮಕ್ಕೆ ಎಂತೆಂಥರೋ ಬರೋರು, ಶ್ರೀಮಂತರುಗಳು, ಕೋಟ್ಯಾಧೀಶ್ವರರು ಬರೋರು ಸ್ವಾಮಿ. ಮನೆಯೊಳಗೆ ಹಿಂಗೆ ನಂದು ಬೆಂದು ಬಂದ್ಬಿಡೋರು. ನನಗೆ ಗೊತ್ತಾಗೋದು, ನನಗೆ ಈ ಅಮ್ಮ ಶ್ರೀಮಂತರಿರಂಗವಳೆ, ಏನು ಮಾಡೋದು, ಇರ್ಸ್ಕೊಳೋಣ ನೋಡೋಣ ಅಂದ್ಬಿಟ್ಟು ಒಂದು ಸಪ್ರೇಟ್ ರೂಮ್ ಕೊಡೀನಿ. ಎಲ್ಲರಿಗೂ ದುಮ್ಲಿ ರೂಮ್ ಕೊಡೋಕ್ಕಿಲ್ಲ, ಸಪ್ರೇಟಾಗಿ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿನಿ. ಅವರು ಅಪ್ಪ ನನ್ನ ಮಗನಿಗಿನ್ನ ಚೆನ್ನಾಗಿ ನೋಡ್ಕೊಂತೀನಿ, ಊಟನೂ ಆ ರೂಮ್ಗೆ ಕೊಡಿಸ್ಬಿಡೀನಿ ಭಟ್ರಿಗೆ ಹೇಳಿ. ನನಗೆಲ್ಲ ಬುದ್ಧಿ ಚಂದ, ಅವೆಲ್ಲ ಮಾಡೀನಿ. ಯಾಕೆಂದ್ರೆ ನಾಳೆ ಇದು ಕಾಸಿನ ಗಿಡ ಪೂರ್ಣಮ್ಮ ಸುಳ್ಳಲ್ಲ ನಾನು ಹೇಳೋದು. ಕಾಸಿನ ಗಿಡ ಇದು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನೋಡ್ಕೊಂಡಿವ್ನಿ. ಒಬ್ರು ಗಂಗಟ್ಗಾರ ಗೌಡ್ರು, ಬೆಂಗಳೂರವರು, ಶ್ರೀಮಂತರು, ದೊಡ್ಡ ಶ್ರೀಮಂತರು, ಬಸವೇಶ್ವರ ನಗರದವರು. ಆ ಏರಿಯಾ ಎಲ್ಲ ಅವ್ರದ್ದೇ. ಅಜ್ಜಿ ಹೊಡ್ ಬಂದ್ಬಿಟ್ಟವಳೆ. ಏನ್ ಇಲ್ಲಿಂದ ಇಲ್ಲಿಗನ ಹಾಕಿ ಬರೀ ಚಿನ್ನದ ಬಳೆನೆ. ಅಯ್ಯೋ ಬಂದ್ಬಿಟ್ಟವಳೆ. ಒಂದೇ ಬ್ಯಾಗ್ನ ಬಟ್ಟೆ ತಗೊಂಡು ಒಂದು ಎಲ್ಲ ಚಿನ್ನಪ್ಪನ ತುಂಬ್ಕೊಂಬಂದ್ಬಿಟ್ಟವಳೆ. ನಾನು ಹೋಗಲ್ಲ ಅಂತಾಳೆ. ಆಮೇಲೆ ಅದು ಹೆಂಗ್ ಪತ್ತೆ ಮಾಡ್ಕೊಂಡ್ರು ಅವ್ರ ಪಾಪ. ಎಲ್ಲ ಕಡೆ ಆಶ್ರಮಗಳು ತಿರುಗಾಡ್ಯವ್ರೆ. ನಮ್ದು ಮೇನ್ ರೋಡಾಗೆ ಇತ್ತು. ಬಂದ್ಬಿಟ್ರು. ಎಲ್ಲದು ಮೇನ್ ರೋಡಾಗಿ? ಈ ಕರಡಿ ಗುಚ್ಚಮ್ಮನ ದೇವಸ್ಥಾನ ಅಂತ ಬರುತ್ತೆ. ಕರಡಿ ಗುಚ್ಚಮ್ಮ ಅಂತಾರೆ. ಸೋಲೂರಿಂದ ಆಚೆ, ಮರೂರಿಂದ ಈಚೆ, ನಾರಸಂದ್ರ ಅರೆಪಳ್ಳಿ ಅಂತ ಬರ್ತದೆ, ಅಲ್ಲ ಐತಿ. ಆಗ ಅಂಥವ್ರು ಬರೋರು. ಅವರು ಸ್ವಾಮಿ ನೋಡಕ್ಕಿಲ್ಲ ನನಗೆ. ಕರ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳುಗಳು ಒಂದು 5,000 10,000 ಹಿಂಗೆ ಕೊಡೋರು. ಒಬ್ಬ ಬಂದ ಇಂಜಿನಿಯರು 30,000 ಕೊಟ್ಟ ಸ್ವಾಮಿ. ನನ್ನ ಮಗಳು ಇಂಜಿನಿಯರ್ಗೆ ಸೇರಿಸಿದ್ದೀನಿ, ದುಡ್ಡು ಬೇಕು, 30,000 ಕೊಟ್ಟ. ಅಂಥವು ಈ ಕಾಸು ಬೇಜಾನಾಗೋಯ್ತು. ಎಷ್ಟು ಏನೇನಾಯ್ತು ಕೊಟ್ಟು? ಎಷ್ಟು ದುಡಿದ್ರಿ ಅಲ್ಲಿ? ಒಂದು 25 ಲಕ್ಷ ದುಡಿದೆ. ಅಷ್ಟು ಸಾಲ ಇತ್ತು. ಅದರೊಳಗೆ 1.5 ಲಕ್ಷ ನಾವು ಜಮೀನ್ಗೆ ಹಾಕಿದ್ದೆ ಬಂಡವಾಳನ. 25 ಲಕ್ಷ ಸಾಲ ತೀರಿಸ್ಬಿಟ್ರ? ತೀರಿಸಿ 1.5 ಎಕರೆ ಜಮೀನು, 1 ಎಕರೆ ಜಮೀನು ತೊಗೊಂಡಿದ್ದೆ. ಎಷ್ಟು ವರ್ಷದಾಗ ಜಾದು ಇದು? 20 ವರ್ಷ ಹಿಂದೆ ಮುಂದೆ. ಅಲ್ಲಲ್ಲ, ಅಲ್ಲಿ ಎಷ್ಟು ವರ್ಷ? ಅಲ್ಲಿ 10 ವರ್ಷ ಇದ್ದೆ. 2001ರಿಂದ 10 ತನಕ ಅಲ್ಲಿದ್ದೆ. ಆಮೇಲೆ ಯಾರೋ ಒಬ್ಬರು ಲೇಡಿ ಬೇಕಾಗಿತ್ತು ಅವನಿಗೆ, ಪ್ರೆಸಿಡೆಂಟ್ರಿಗೆ. ಲೇಡಿನ ನನ್ನ ಮೇಲೆ ಒಬ್ಬರು ಸೂಪರ್ವೈಸರ್ನ ಬಿಟ್ಬಿಟ್ಟ. ಆಮೇಲೆ ರೋಡ್ ಏನಾಗೋಯ್ತು, ಹೈವೇ ಆಗೋಯ್ತು. ಯಾವುದು ಆ ಪಕ್ಕದಾಗ ಇದ್ದಿದ್ದು ರೋಡು ಹೈವೇ ಆಗೋಯ್ತು. ಬಸ್ ಕನೆಕ್ಷನ್ ತಪ್ಪೋಗ್ಬಿಡ್ತು. ಜನ ಕಮ್ಮಿ ಆದರು. ಇನ್ನು ಹೋಗಿ 1 ಕಿಲೋಮೀಟ್ರ್ ಹೋಗಿ ವಾಪಸ್ ಬರಬೇಕು, ಹಂಗಾಗೋಗ್ಬಿಡ್ತು. ಆಗೇನಾಯ್ತು, ದಿನ ಕೂತ್ಕೊಂಡ್ರೆ 10 ರೂಪಾಯಿ ಬರೋಕ್ಕಿಲ್ಲ. ಅವಾಗ ಅವನ್ನೇ ಬಸವಣ್ಣನ ಕೇಳಿದೆ, ಏನಪ್ಪ ಇರ್ಲಾ ಹೋಗ್ಲಾ ಅಂದೆ. ಹೋಗು ಅಂತಾನೆ ಬಂದ್ಬಿಡ್ತು. ಹೌದಾ? ಹೋಗು, ನಿನ್ಗಿಲ್ಲೇನು ಸುಖ ಇಲ್ಲ, ಇನ್ನು ಹೋಗ್ಬಿಡು ಅಂತು. ನಿಜವಾಗ್ಲು ಹೋಗು ಅಂದ್ರೆ ಅಲ್ಲೇ ಕೂತ್ಕೊಂಡ್ಬಿಡು, ಎದ್ದಾಳೆ ಬೇಡ ಅಂದೆ. ಎದ್ದಾಳೆ ಇಲ್ಲ. ಅವ ನಮ್ಮ ಅಮ್ಮನ ಒಂದು ಬಟ್ಟೆ ಬರೀ ಎಲ್ಲ ಅಲ್ಲೇ ಬಿಟ್ಬಿಟ್ಟೆ. ನಮ್ಮ ಅಮ್ಮನವು ನನ್ನವೆಲ್ಲ. ನಮ್ಮ ಅಮ್ಮನ ಕರ್ಕೊಂಡು ಒಂದು ಗಾಡಿ ಇತ್ತು ನನ್ನ ಹತ್ರ, ಕೆನೆಟಿಕ್ ಹೋಂಡಾ ಅಂತ. ಕುಂಡ್ರಸ್ಕೊಂಡು ನ್ಯಾಟಿಗೆ ಸಿದ್ಧಗಂಗೆ ಮಾಡಿದಲ್ಲಿ ಮನೆ ಮಾಡಿದ್ದೆ. ಅಲ್ಲಿ ಇಂಜಿನಿಯರ್ ಮಾಡಿಸ್ತಾ ಇದ್ದೆ ಮಗಳನ್ನ, ವಾಲ್ಟೋದಲ್ಲಿ. ಸ್ವಾಮಿ ಅಲ್ಲಿ ಹೋದ್ರೆ ಏನು ಗೊತ್ತಾ, ಅಲ್ಲೊಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಅದೇ, ಬೆಟ್ಟದ ಮ್ಯಾಗ ಹತ್ತತ್ತವು. ನಮ್ಮಮ್ಮ ಅಲ್ಲಿ ದಿನ ಪೂಜೆ ಮಾಡಿ 500 ರೂಪಾಯಿ ಕೊಡೋಳು ನನಗೆ. ಹೆಂಗೆ? ಡೈಲಿ 500 ರೂಪಾಯಿ ಅಲ್ಲಿ ದಕ್ಷಿಣೆ ಹಾಕೋರು. ಅಲ್ಲಿ ಅವಳೇ ತೊಳೆದು ಪಳೆದು ಪೂಜೆ ಮಾಡಿ. ಅಲ್ಲಿ ಯಾರು ಮಾಡೋಕ್ಕಿಲ್ಲ, ಒಂದು ತಿಂಗಳಾದ್ರೂ ಅದು ದೇವ್ರ ಮೇಲೆ ನೀರು ಹಾಕೋಕ್ಕಿಲ್ಲ. 500 ರೂಪಾಯಿ ತರೋಳು. ಯಾವನ ಹೇಳ್ಬಿಟ್ಟವನೇ ಶಾಸ್ತ್ರ. ಈ ಟಿವಿಗೆ ಬರೋರು ವಯಸ್ಸಾದ ಮುದುಕರಿಗೆ ಹೋಗಿ ನಮಸ್ಕಾರ ಹಾಕಿ ಅವ್ರ ಆಶೀರ್ವಾದ ಪಡೆದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಸಿದ್ಧಗಂಗೆ ಮಠಕ್ಕೆ ಬಂದ್ರು ಲಕ್ಷಾಂತರ ಜನ ಬಂದರು. ಅವಾಗ ದಿನ 1,500 2,000 3,000 ತನಕ ಕಲೆಕ್ಷನ್ ಮಾಡೋಳು ನಮ್ಮ ತಾಯಿ. ಸ್ವಾಮಿ, ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಕೊಂಬಿಟ್ಟೆ. ಎಲ್ಲ ಆಗೋಯ್ತು. ಆಮೇಲೆ ಜನಸಂಖ್ಯೆನೂ ಕಮ್ಮಿ ಆಯಿತು. ನಮ್ಮ ಹುಡುಗಿ ಕೆಲಸ ಸಿಕ್ತು. ಬೆಂಗಳೂರಿಗೆ ಬಂದ್ಬಿಟ್ಟು, ಸಿಟಿಗೆ ಬಂದ್ಬಿಟ್ಟು ಅದೇ ಚೆನ್ನನಾಯಕನ ಪಳ್ಳ್ಯಕ್ಕೆ ಬಂದೆ. ವಾಪಸ್ ಬಂದು ಅಲ್ಲೇ ಮನೆ ಮಾಡಿದೆ. ಆಮೇಲೆ ಅಲ್ಲಿದ್ದುಕೊಂಡೇನೆ ಆ ಊರಾಗ ಒಂದು ಜಮೀನು ಇತ್ತಲ್ಲ, ಅರ್ಧ ನಮ್ಮ ಅಣ್ಣನಿಗೆ ಬಿಟ್ಟೆ, ಫ್ರೀಯಾಗೆ ಬಿಟ್ಟೆ. 1.5 ಕೋಟಿ ಆಗ್ತದೆ ಇವತ್ತು. ಅರ್ಧನ 25 ಲಕ್ಷಕ್ಕೆ ಮಾರಿದೆ ನಂದ.
ಇದನ್ನು 12.5 ಲಕ್ಷ 13 ಲಕ್ಷ ಇದಕ್ಕೆ ಹಾಕಿದೆ. ಇನ್ನು ಅಲ್ಲ ನಿಮ್ದು ಸಾಲ ಎಲ್ಲ ತೀರೋಗಿತ್ತಲ್ಲ, ತೀರೋಗಿ ಒಂದೂವರೆ ಎಕರೆ ಓದಿಸಿದ್ನಲ್ಲ ಸ್ವಾಮಿ, ಹಾ 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 ಓದ್ಸಕ್ಕೆ 10 ಲಕ್ಷ ಆಗಿತ್ತು ಬ್ಯಾಂಕ್ನಾಗೆ. 10 ಲಕ್ಷ ಅವ್ರಿಗೆ ಕಟ್ಟಿದೆ, 13.5 ಲಕ್ಷ ಇದಕ್ಕೆ ಹಾಕಿದೆ. ಯಾವ್ದಕ್ಕೆ? ಈ ಮನೆಗೆ. ಹಾ ಅವಾಗ ಈ ಮನೆ ಅದನ್ನ ಮಾರಿ ಅಷ್ಟಿಗೆ ಕ್ಲೋಸ್ ಆಯಿತು. ಆಮೇಲೆ 2 ಮದುವೆ ಬಂದು. ಹೆಂಗ್ ಮಾಡಿದ್ನೋ 2 ಮದುವೆ ಒಟ್ಟಿನಾಗಿ ಗೊತ್ತಿಲ್ಲ. ಆ ಭಗವಂತನ ಇಚ್ಛೆ, ಅವನು ಕೊಡಿಸ್ತಾ. ಯಾರು ನೀವು ಬಂದ್ರಿ, ಅಂಗಡಿ ಸಾಮಾನು ಕೊಡಿಸಿರಿ, ಇನ್ನೊಬ್ರು ಬಂದರು ಛತ್ರದ ಬಾಡಿಗೆ ಕಟ್ಟಿರು, ಇನ್ನೊಬ್ರು ಬಂದರು ಹೂವಿನ ಡೆಕೋರೇಷನ್ ಮಾಡಿಸಿರು, ಇನ್ನೊಬ್ರು ಬಂದರು ಎಕ್ಸ್ಟ್ರಾ ಮೇಂಟೈನ್ ಕೊಟ್ಟ ಕಾಸು. ಹೆಂಗ್ ಮದುವೆ ಮಾಡಿದೆ ಅಂದರೆ ಯಾರು ಶ್ರೀಮಂತರು MLA ಮಾಡ್ದಂಗೆ ಮಾಡಾಕ್ಬಿಟ್ಟೆ. ಅಲ್ಲ ಈಗ ಪ್ಲಾನ್ ಮಾಡ್ಬೇಕಂದ್ರೆ ದುಡ್ಡು ಇಟ್ಕೊಂಡು ಪ್ಲಾನ್ ಇಲ್ಲ, ಏನಿಲ್ದಂಗೆ ಮಾಡಿದೆ. ಏನಿಲ್ಲ, ನನ್ನ ಹತ್ರ ಬಂದ್ಬಿಟ್ರು ಗಣ್ಣೋರು ಏನು ಕೊಡ್ತೀಯಾ ಅಂದರು. ನಮ್ಮ ಪರಿಸ್ಥಿತಿ ಹಿಂಗಿದೆ, ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಮದುವೆ ಮಾಡಿಕೊಡ್ತೀನಿ. ಇವರು ಶ್ರೀಮಂತರು, ನಮ್ಮ ವೀಣನ ಮನೆಯವರು. ಹೆಂಗೆ ಮಾಡಿಕೊಡ್ತೀಯಪ್ಪ, ನಿಮ್ಗೆ ಹೆಂಗೆ ಬೇಕು, ನಮ್ಗೆ ಹೆಂಗೆ ಒಳ್ಳೆ ಛತ್ರದಾಗೆ ಮದುವೆ ಮಾಡಿಕೊಡು, ವಾಲೆ ಜುಮ್ಕೆ, ಆಮೇಲೆ ಹುಡುಗನಿಗೆ ಒಂದು ಕೊಳೆ ಚೈನು, ಉಂಗುರ, ಒಂದು ಕೈ ಚೈನು, ಶೂಟು ಎಲ್ಲ ಕೊಡು ಅಂದ್ರೆ ಆಯಿತು. ಎಲ್ಲ ಕೊಟ್ಟೆ. ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ? ಅವಾಗ ಒಂದು 16 ಲಕ್ಷ ಆಯಿತು. ನನ್ನ ಮಗಳು ಒಂದಕ್ಕೆ ಹಾಸಿಗೆ ಒಂದೇ 18 ಸಾವಿರ ಕೊಟ್ಟೆ. ಹಾಸಿಗೆ ಒಂದಕ್ಕೆ, ಮಂಚ ಎಲ್ಲ ಸೇರಿ 35,000 ಆಯಿತು. ಹಂಗೆ ಮಾಡಿದೆ ಮದುವೆ. ಅಲ್ಲ ಸ್ವಾಮಿ, 1 ರೂಪಾಯಿ ಇಲ್ದಂಗೆ ಏನಿರಲಿಲ್ಲ ಸ್ವಾಮಿ, ನಿಜವಾಗ್ಲೂ ಮಾತು. ನಮ್ಮ ಮನೆಯವ್ರನ್ನ ಕೇಳಿ, ನಮ್ಮ ಹುಡುಗಿ, ನಮ್ಮ ದೊಡ್ಡ ಮಗಳು, ಎಲ್ಲಿಂದ ಮದುವೆ ಮಾಡ್ತೀಯಾ, ಗಂಡು ಎಲ್ಲಿಂದ ಬಂದ್ಬಿಡ್ತಾನೆ, ಯಾರು ಬಂದ್ಬಿಡ್ತಾರೆ ಅನ್ನೋಳು. ಇವಾಗೂ ಕೇಳ್ರಿ, ಇಲ್ಲೇ ಅವಳೆ, ಇನ್ನು ಇವತ್ತು ಮನೆಗೆ ಮಾಡ್ತಾವಳೆ. ಎಲ್ಲಿಂದ ಬಂದ್ಬಿಡ್ತಾರೆ, ಎಲ್ಲಿ ಮದುವೆ ಮಾಡ್ತೀಯ, ಹೆಂಗೆ ಮಾಡ್ತೀಯ ಅನ್ನೋಳು. ನೀನು ಯಾಕೆ ಮದುವೆ ಆಗಬೇಕು ಅಷ್ಟೇ. ನೀನು ಮದುವೆ ಆತೀಯಾ, ನಾನು ಮದುವೆ ಮಾಡ್ತೀನಿ. ನೀನು ಊಹೆ ಮಾಡೋದಕ್ಕಿಂತ ಜಾಸ್ತಿ ಮಾಡ್ತೀನಿ ಹಿಂದೆ. ಹಂಗೆ ಮಾಡಿದೆ. 2,000 ಚಿಲ್ಲರೆ ಜನ ಸೇರಿಸಿದ್ದೆ. ರಾತ್ರಿ 2,250 ಜನ, ಬೆಳಗ್ಗೆ 1,500 ಜನ. ಛತ್ರದವನು ಅಳ್ಳಾಡೋದ. ಯಾಕೆ ಅಳ್ಳಾಡೋದ ಅಂದರೆ, ಸ್ವಾಮಿ ನಾನು ಬಡವ, ಏನೂ ಇಲ್ಲ ನನ್ನ ಹತ್ರ, ಇವತ್ತು ಎಲ್ಲರೂ ಒಂದೊಂದು ಕೊಟ್ಟವ್ರೆ, ಒಬ್ಬೊಬ್ಬ ಒಂದೊಂದು ಕೊಟ್ಟವ್ರೆ ಅಂದ್ಬಿಟ್ಟು ಛತ್ರನ 2 ಲಕ್ಷ ಅದು. ಆ ಛತ್ರ ಅವಾಗ 2 ಲಕ್ಷ, 6 ವರ್ಷದಿಂದ ಈಗ 3 ಲಕ್ಷ ಮಾಡ್ಯವನೆ. 10,000 ಬಿಡಿಸ್ದೆ ಕಂಡಂಗೆ. ಅವನು 10,000 ನನಗೆ ಬಿಟ್ಟ. ಸ್ವಾಮಿ ಬಿಡೋದಂಗಿರಲಿ, ಆ ಜನ ನೋಡ್ಬಿಟ್ಟು ಬೆಳಗ್ಗೆ ಬಿಡಲ್ಲ 10,000 ಅಂತಾನೆ. ನೀನು ಬಡವನ, ಇಷ್ಟೊಂದು ಜನ ಸೇರಿಸಿ ಮದುವೆ ಮಾಡೋನು, ನೀನು ಬಡವನ ಅಂದ. ಇಲ್ಲ, ಏನೋ ಬಂದವ್ರೆ, ವಿಶ್ವಾಸಕ್ಕೆ ಬಂದವ್ರೆ ಅವರೆಲ್ಲ. ನನ್ನ ಫೋನ್ ಕಾಲಿಗೆ ಬಂದವ್ರೆ. ಆಮೇಲೆ ಕೇಳ್ತೀಯಾ ಅಂದ್ಬಿಟ್ಟು ಚೆನ್ನನಾಯ್ಕನ್ ಪಡೆದು ಗೌಡನ ನಂಬರ್ ಇತ್ತು. ಗೌಡನ ನಂಬರ್ ಫೋನ್ ಮಾಡಿಕೊಟ್ಟೆ. ಚೆನ್ನಗೌಡ್ರು, ಗೌಡ ಫೈನಾನ್ಸ್ ಗೌಡ ಫೋನ್ ಮಾಡಿ ಕೊಟ್ಟೆ. ಸಂಬಂಧ ಅಂತ ಹೇಳಿದ್ದ. ನಮ್ಮ ಮಾವ ಆಗ್ಬೇಕು ಅವ್ರ ಅಪ್ಪ ಅಂತ. ಇವ್ರ ಹತ್ರ ಮಾತಾಡು ಒಂದೇ ಮಾತಾಡ್ದ. 500 ದೇವ್ರಂತ ಮನುಷ್ಯ ಕಣೋ, ಎಲ್ಲ ಕಳೆದ್ಬಿಟ್ರು, ಏನೂ ಇಲ್ಲ ಅವ್ರ ಹತ್ರ, ಇನ್ನೂ 10,000 ಕಮ್ಮಿನೇ ತಗೊಳ್ಳೋ ಅಂದ. ಅವಾಗ 10,000 ಬಿಟ್ಟ. ಆ ಜನ ನೋಡಿಬಿಟ್ಟು ಹಂಗೆ ಮದುವೆ ಮಾಡಿದೆ ಸ್ವಾಮಿ. ಅವರೆಲ್ಲ ದಂಗ ಬಡಿದ್ಬಿಟ್ರು. ನಮ್ಮ ಬೀಗರು ಏನಿಲ್ಲ ಅಂತ ಮಾತುಕತೆಗೆ ಹೇಳ್ದ. ಇಲ್ಲಿ ನೋಡ್ರಿ, ಏನಪ್ಪ ನಾವು ಯಾವ ಮೂಲಿಗೂ ಇಲ್ವಲ್ಲಪ್ಪ ಇವನಿಗೆ ಅಂತ. ಹಿಂಗೆ ವಾಸ್ಕೊಟ್ಟು ಹಾಕಿದ್ದೆ. ಯಾರ್ಯಾರವ ಉಂಗುರ ಚೈನ್ ಎಲ್ಲ ಹಾಕಿದ್ರು, ಕೊಳೆ ಚೈನು ಉಂಗುರ ಎಲ್ಲ ನನಗೆ. ಎಲ್ಲಿ ಬೆಳಗ್ಗೆ ಹತ್ತಿಕ್ಕಬಿಡ್ತಾರಂತ ಭಯ ಅವ್ರಿಗೆ. ಅವು ಕೊಟ್ಟವ್ರಿಗೆ ಭಯ, ಎಲ್ಲಿ ಬೆಳಗ್ಗೆ ಎಲ್ಲಿ ಅಂಗಡಿಗೆ ಇಕ್ಬಿಡ್ತಾನೋ, ಯಾರಿಗಾನ ಕೊಡ್ಬೇಕಾದವ್ರಿಗೆ ಅಂತ. ಹ್ಞೂ ಸರ್, ಯಾಕೆಂದ್ರೆ ಪರಿಸ್ಥಿತಿ ಹಂಗೆ. ಆಮೇಲೆ ಏನೋ ಒಳ್ಳೆ ಜೋರಾಗೆ ಮಾಡಿದೆ. ಅಲ್ಲ ಈಗ ನನಗೆ ಎಲ್ಲಿ ಆಮೇಲೆ ಆ ದುಡ್ಡು ಹೆಂಗೆ ತೀರ್ಸಿನಿ ಅಂತ ಕೇಳ್ತೀರಾ? 1 ಲಕ್ಷ ಚಿಲ್ಲರೆ ಬಂತು. ಏನ ಮುಯಿ. ಆ 1 ಲಕ್ಷ ಚಿಲ್ಲರೆ ಬಂದಿದ್ನ RMC ಸಾಲ ತಂದಿದ್ದೆ. ಅವನಿಗೆ ಮುಟ್ಟಿಸ್ಬಿಟ್ಟೆ ಬೆಳಗ್ಗೆನೇನೆ. ಇವತ್ತು ದಾರೆ ಮುರ್ತಾಯ್ತು, ರಾತ್ರಿಗೆ ಎಣಿಸ್ಬಿಟ್ಟು ನಾಳೆ ಮುಟ್ಟಿಸ್ಬಿಟ್ಟೆ ಅವನಿಗೆ. ಈ ಫೋಟೋದವನಿಗೆ ದುಡ್ಡು ಕೊಟ್ಟಿದ್ದೆ ಸಾಲ, ಯಾವಾಗೋ ಒಂದು 5-6 ವರ್ಷದ ಹಿಂದೆ. ಅವನು ಕೊಟ್ಟಿರಲಿಲ್ಲ. ಅಪ್ಪ ನೀನು ಫೋಟೋ ತೆಗಿಸ್ಬಿಡು ಅಂದೆ. ಇನ್ನೊಬ್ಬನಿಗೆ ಸಾಲ ಕೊಡಿಸಿದ್ದೆ ಹಿಂದೆ. ಅವು ಇನ್ನೂ ಬ್ಯಾಲೆನ್ಸ್ ಅವು. ಅಯ್ಯ ನೀನು ಹೂವಿಂದ ಮಾಡಿಸ್ಬಿಡು ಅಂದೆ. ಆಯ್ತು ಅಂದ. ಅವನು ಹೂವು ಮಾಡಿಸ್ದ. ಇನ್ನೊಬ್ಬನಿಗೆ ಭಟ್ರ ದುಡ್ಡು, ಅವನಿಗೆ ದುಡ್ಡು ಕೊಡಿಸಿದ್ದೆ ಇದೆ ಜಮೀನು ತಗೊಳಕ್ಕೆ. ಅಪ್ಪ ನೀನು ಭಟ್ರದ್ದು ನೋಡ್ಕೊ ಅಂದೆ. ಭಟ್ಟದ್ ನೋಡ್ಕೊಂಡ ಅವನು. ಇನ್ನೊಬ್ಬ ಫ್ರೀ ಇನ್ನೂ ಕೊಟ್ಟಿಲ್ಲ. ಅವ್ನಿಗೆ 1,35,000 ಕೊಡ್ಬೇಕು. ನಮ್ಮ ಚಿಕ್ಕಮ್ಮನ ಮಗ ಇಂಜಿನಿಯರ್ ಅವನು. ಅವನ ದೇವ್ರು, ಅವನು ಜಗದೀಶ ಅಂತ ಅವನು. ನನ್ನ ಭಾಗಕ್ಕೆ ಅವನು ಈಶ್ವರನೇ.
6 ವರ್ಷ ಆಗಿದೆ, ಇವತ್ತಿನವ್ರಿಗೂ ಹಣೆಯ ದುಡ್ಡು ಕೊಡ್ಲೇ ಇಲ್ವಲ್ಲೋ ಅಂದಿಲ್ಲ. 1.35 ಅವನದೇ ಕಾರು, ಪತ್ರಿಕೆ ಕೊಡಕ್ಕೆ ಅವನದೇ ಕಾರು, ಆ ಸಾಮಾನು ಓಡಾಡಕ್ಕೆ ಅವನದೇ ಕಾರು. ಇವತ್ತು ಅವನಿಗೆ ಕೊಡ್ಬೇಕೀಗ, ಇದಾದ್ಮೇಲೆ ಕೊಡ್ತೀನಿ. ಅವನು ಚೆನ್ನಾಗಿ, ಅವ್ನು ನನ್ನ ಆಶೀರ್ವಾದ, ಅಣೆಯ ನೀನು ಚೆನ್ನಾಗಿರಣೆಯ, ನೀನು ಸಾಕು, ನೀನು ನಗ್ನಾಗ್ತಾ ಇರಣೆಯ ಸಾಕು, ನಮಗೇನು ಬೇಡ ಅಣೆಯ ಅಂತಾನೆ ಹುಡುಗ. ಜಗದೀಶ ಅಂತ ಅವನು, ಬಾಸ್ ಅಂತಾನೆ ನನ್ನ ನನ್ನ ಬಾಸ್. ಏನು ಬಾಸ್ ಅಂತಾನೆ. ಹಾಂ, ಈಗ ಮಾರ್ಕೆಟಲ್ಲಿ ಒಂದು ಸಲ ಹೆಸರು ಕೆಟ್ಟೋದ್ರೆ ಮತ್ತೆ ₹1 ಹುಟ್ಟಲ್ಲ ಹುಟ್ಟಲ್ಲ. ನೀವು ಪದೇ ಪದೇ ಅದು ಆಗಿದೆಯಲ್ಲ. ಕೊಡ್ತಾರೆ, ಇವನು ಏನಾನ ಮಾಡಿ ಕೊಡ್ತಾನೆ ಅಂತ. ಮಾತಿಗೆ ತಪ್ಪಲ್ಲ ಅಂತ ಅವರಿಗೆ ಎಲ್ಲರಿಗೂ ಗೊತ್ತು. ಹಾಂ, ಮಾತಿಗೆ ತಪ್ಪಲ್ಲ ಇವನು ಅಂತ. ನಾನು ಮಾತು ಕೊಟ್ಬಿಟ್ಟ ಮೇಲೆ ಪ್ರಾಣ ಹೋದ್ರು ಇದನ್ನ 39-40ಕ್ಕೆ ಮಾರದೆ 43ಕ್ಕೆ ಕೇಳಿರು, ಬೆಳಗಿಗೆ ಬಂದು 3 ಲಕ್ಷ ಲಾಭ ಬರೋದು. ಇಲ್ಲಪ್ಪ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಅವ್ರ ಹತ್ರ ಮಾತಾಡ್ಕೊ, ಕೊಡ್ಲಾ ಫೋನು ಒಂದೇ. ಅವನಿಗೆ ಫೋನ್ ಮಾಡಿದೆ, ಅಣೆಯ ನಾನು ಮಾರಕ್ಕೆಲ್ಲ ತಗೊಂಡಿದ್ದು, ನನಗೆ ಮಡಿಕೊಳಕ್ಕೆ, ನೀನು ಯಾರಿಗೂ ಹೇಳ್ಬೇಡ ಬಿಡಣೆ, ಇನ್ನೂ 50,000 ಬೇಕಣೆಯ, ನಾನು ಕೊಡ್ತೀನಿ ಅಂತ. ನೋಡ್ದೆ ಹೆಂಗದೆ ಮರಿದ್ಮೇಲೆ ಯಾರೋ ನಂಗೆ ಅಂತಾರೆ. ಆಯ್ತು, ಮಕ್ಕಳು ಮದುವೆ ಮಾಡಿದ್ರಿ, ಸೊ ಇಲ್ಲಿಗೆ ಒಂದು ಆರಾಮ ಜೀವನ ಆಗೋಯ್ತು, ಎಲ್ಲ ಕಂಪ್ಲೀಟ್ ಮಾಡಿದೆ. ಹಾಂ, ಈ ಹಳೆ ಚಾಲಿಗೂ ಇತ್ತಲ್ಲ, ಹಳೆ ಚಾಲಿ ಬಂದು ತಗಲ್ಕೊಂಡ್ರು. ಹಣೆಯ ಒಂದು 5 ಲಕ್ಷ ಕೊಡಿಸು, 2 ಲಕ್ಷ ಕೊಡಿಸು, 3 ಲಕ್ಷ ಕೊಡಿಸು. ಕೊಡಿಸ್ತೆ ಸ್ವಾಮಿ, ಎಲ್ಲ ಹಿಂಗೆ ಲಕ್ಷಗಟ್ಲೆನೆ. ಕೊರೋನಾ ಬಂದ ಮೇಲೆ ಒಬ್ಬರನ್ನ ಕೊಡೋದು ಬೇಡವಾ ಕಾಸು? ಒಬ್ಬರೂ ಇಲ್ಲ, ಎಲ್ಲ ನಿಂತೋಗ್ಬಿಡ್ತು ಕಾಸು. ಲಾಸ್ಟ್ ಕೈ ಬಿದ್ದೋಗಿ ಸುಮ್ಮನೆ ಕೂತಿದ್ದೆ, ತಲೆ ಮೇಲೆ ಕೈ ಹಾಕ್ಕೊಂಡು ಒಬ್ಬ ಬಂದ, ನನಗೆ 21.5 ಕೋಟಿ ದುಡ್ಡು ಬರುತ್ತೆ, ಗೊತ್ತಿತ್ತು ನನಗೆ ಬರುತ್ತೆ ಅಂತ. ನಿನಗೆ 20 ಲಕ್ಷ ಕೊಡ್ತೀನಿ, ನನಗೀಗ ಒಂದು 5-6 ಲಕ್ಷ ಕೊಡಿಸು ಅಂದ. 8 ಅಲ್ಲ 9 ಲಕ್ಷ ಕೊಡಿಸ್ದೆ. ಕೈ ಹತ್ಬಿಟ್ಟೆ. ಅವನದು ದುಡ್ಡು ಬರಲಿಲ್ಲ, ಅವ್ನು ನನಗೆ ದುಡ್ಡು ಕೊಡಲಿಲ್ಲ, ಅವನ್ನ ಮನೆ ಬಿಟ್ಟು ಆಚೆ ಓಡಿಸ್ಬಿಟ್ರು. KEB ಒಳಗಿದ್ದ ವಿಜಯ್ ಕುಮಾರ್ ಅಂತ ನನ್ನ ಬಾಮ ಇದ್ನೆ, ಓಡಿಸ್ಬಿಟ್ರು ಮನೆ ಬಿಟ್ಟು. ಏನು ಮಾಡೋಕ್ಕೆ, ನಾನೇನು ಮಾಡಲಿ? ಈಗ ಅಲ್ಲಿ ಪೆಟ್ರೋಲ್ ಬ್ಯಾಂಕ್ನಲ್ಲಿ ಪೆಟ್ರೋಲ್ ಅಂದ್ಕೊಂಡವನೇ. ಈಗ ಊರಲ್ಲಿ ಸೈಟ್ ಅದೇ, ಮುಂದಿನ ತಿಂಗಳೇನೋ ಡಿವೈಡ್ ಮಾಡ್ಕೊಂಡು ಮಾರಿ ನಾನು ದುಡ್ಡು ಕೊಡ್ತಾನೆ. ಮೋಸ ಇಲ್ಲ, ದುಡ್ಡು ಬರುತ್ತೆ, ಆದ್ರೆ ನಾನು ಕಳೆದಿರೋದು ಕೊಡಲ್ಲ. ಅವನು ಇರೋದು ಕೊಡ್ತಾನೆ, ಗಂಟು ಕೊಡ್ತಾನೆ, ಕೊಟ್ಟಷ್ಟು ಕೊಡಲಿ, ಏನು ಮಾಡೋಕ್ಕೆ ಬರಲ್ಲ. ಆಯ್ತಾ, ಏನು ಮಾಡ್ತೀರ ಅವನ್ನ? ದುಡ್ಡು ಬರಲಿಲ್ಲ, ಕೇಸು ತೀರ್ಮಾನ ಆಗಲಿಲ್ಲ. ಅದಾದರೆ 1.5 ಕೋಟಿ ಬರ್ತದೆ ಅವನಿಗೆ, 1.5 ಲಕ್ಷ ಸಂಬಳ ಅವನಿಗೆ ಒಂದು ತಿಂಗಳಿಗೆ. ಅವಾಗ ತಗೊಂತಿದ್ದಿದ್ದು. ರಿಟೈರ್ಡ್ ಆಗ್ಯವನೇ, ಈಗ ಅಲ್ಲಿ ಪೆಟ್ರೋಲ್ ಹಾಕ್ತಾನೆ. ಅವನು ಏನು ಕಮ್ಮಿ ಮನುಷ್ಯ ಅಲ್ಲ, ಇಡೀ ಕರ್ನಾಟಕಕ್ಕೆ ಯೂನಿಯನ್ ಸೆಕ್ರೆಟ್ರಿ, ಇಂಡಿಯನ್ ವಾಲಿಬಾಲ್ ಪ್ಲೇಯರ್ ಅವನು. ವಿಜಯ್ ಕುಮಾರ್ ಅಂತ ಹೈಟ್, ಅವನು 7 ಅಡಿ. ಏನು ಮಾಡೋಣ, ನಮ್ಮ ಮನೆ ಬರ ಹಿಂಗೆ ಏಟಾಗೋಯ್ತು ನನಗೆ. ಒಬ್ಬ ನಮ್ಮ ಜನದವನೇ ಬಂದ, ಬಳ್ಳಾರಿ ಕಡೆನು, ಸ್ವಾಮಿ ಅಂದ, ಏನು ಬೇಕಪ್ಪ? 1 ಲಕ್ಷ ರೂಪಾಯಿ ಕೊಡಿ ಅಂದ. ಬ್ಯಾಂಕ್ನಲ್ಲಿ ತೆಗೆದು ಕೊಟ್ಟೆ 1 ಲಕ್ಷನ. ಸತ್ತೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ. ಹುಡಿಕೊಂಡು ಹೋದೆ ಮನೆಗೆ. ಅಮ್ಮ ಹೆಂಗಿದ್ದಿರು ನೋಡ್ತೀನಿ, ನಿಮ್ಮ ಮನೆ ತೋರಿಸ್ರಿ ಅಂದೆ. ಹೋದೆ, ದೊಡ್ಡ ಬಿದ್ರಕಲ್ಲಾಗ ಅವ್ರು ಈಗೂ. ಹೋದರೆ ಏನಿಲ್ಲ ಅವ್ರ ಹತ್ರ. ಅವ್ನು ಬಾಡಿಗೆ ಅಂಗಡಿ ಇಕ್ಕೊಂಡಿದ್ದ, ಹಾರ್ಟ್ ಅಟ್ಯಾಕ್ ಆದ, ಹೊರಟೋದ. 3 ಹೆಣ್ಮಕ್ಳವೆ. ಹೋದೆ, ಏನು ಕೇಳ್ತೀರಾ? ಆಮೇಲೆ ಹಂಗೂ ಅವಳಿಗೆ ಏನು ಹೇಳಿದೆ ನಾನು ಗೊತ್ತಾ? ಒಂದು ಹುಡುಗಿನ ಕೊಡು, ನಾನೇ ಓದಿಸಿ ಅವಳನ್ನ ಇಂಜಿನಿಯರ್ ನಾನು ಮಾಡ್ತೀನಿ, ಕಳಿಸು ಅಂದೆ ಅವಳನ್ನ. ಅವ್ರು ಬರಲಿಲ್ಲ. ಸಾಲ ಇದ್ದಾಗ್ಯೋ ಬಿಟ್ಬಿಟ್ಟೆ. ಅದು 1 ಲಕ್ಷ ಹೋಯ್ತು. ನಾನು ಅವಳು ದೊಡ್ಡ ಹುಡುಗಿಗೆ ಹೇಳಿದೆ, ನೀನು ಒಳ್ಳೇದಾಗ್ತದೆ ನಿನಗೆ, ನೀನು ಚೆನ್ನಾಗಿದ್ದಿ, ವಿದ್ಯಾವಂತೆ, ಏನಾನ ಮಾಡಿ ಓದ್ಕೊ, ನೀನು ಕೆಲಸಕ್ಕೆ ನಾನು ಹೋದ್ರೆ ನನಗೊಂದೊಂದು ಎಷ್ಟೆಷ್ಟು ಸಿಗ್ತದೆ ಅಷ್ಟು ಕೊಡು, ನಿಮ್ಮ ಅಪ್ಪನ ಋಣನ, ಇಲ್ದಿದ್ರೆ ಬಿಟ್ಬಿಡಮ್ಮ ಅಂತ ಹೇಳಿ ಬಂದಿದ್ದೀನಿ. ಈಗೂ ಅವರೇ 3 ಹೆಣ್ಮಕ್ಳು, ಅವಳು ಪಾಪ ಎಲ್ಲ ಒಂದು 10,000 ತತ್ತಾಳೆ. ಅವೆಲ್ಲ ಓದ್ತಾವೆ. ಏನು ಮಾಡ್ತೀರ ಅವ್ರನ್ನ? ಹಂಗೆ 1 ಲಕ್ಷ ಹೋಯ್ತು. ಇಂಥವು ಎಷ್ಟೋ ಇಂಥ 1 ಲಕ್ಷದವು ಬಿಟ್ಟುಬಿಡಿ, ಅವು ಹೋಯ್ತು. ಅವೇನೋ 10 ರೂಪಾಯಿ ಕೊಟ್ಟಂಗೆ ನಾನು ಅವ್ರಿಗೆ 10 ರೂಪಾಯಿ ಕೊಟ್ಟು ಬಿಟ್ಟಿದ್ದೀನಿ ಅನ್ನಂಗೆ. 1 ಲಕ್ಷನ 10 ರೂಪಾಯಿ ಕೊಟ್ಟು ಬಿಟ್ಟಿದ್ದೀನಿ, ಹೋಗ್ರ ಅನ್ನಂಗೆ. 5-6 ಹಿಡ್ಕೊಂಡು ಕೂತಿದ್ದೀನಿ. ಒಂದು 35 ಲಕ್ಷ ಬರಬೇಕೀಗ. ಅದ್ರಾಗ ಒಂದು 20 ಬರುವಾಗ ದುರ್ಲಾಭ, 20-25 ಬರ್ಬೋದು, ಇದ್ದಿದ್ದು ಹೋಯ್ತದೆ. 25 ಬಂದರೆ ಮತ್ತೇನೋ ಮಾಡ್ತೀನಿ, ಮಾಡದೇ ಬಿಡಲ್ಲ. ಮಾಡಿ ನಾನು ಎಲ್ಲ ಬಡ್ಡಿ ದುಡ್ಡ ಈಗ ತಿಂಗಳು ಕಟ್ತಾ ಇದ್ದೀರಿ. ಈಗ ಕ್ಲೋಸ್ ಆಯಿತು, ಇಲ್ಲಿ 2 ತಿಂಗಳಿಂದ ಕೊಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಇದರೊಳಗೆ. ಈಗ ಬರೀ 40,000 ಮಾತ್ರ ಬಡ್ಡಿ ಕಟ್ತಿದ್ದೆ, 42,000ನ. ಈಗ
ಇದ್ದಿದ್ದೆಲ್ಲ ಫ್ರೀ. ಹೆಂಗೆ? ಎಲ್ಲ ಹಿಂಗೆ ಆದ ಕೊಡಪ್ಪ ಅಂದರು. ಪುಣ್ಯಾತ್ಮರು ಅವರೆಲ್ಲ ದೇವರು ಸಮಾನ ನನಗೆ. ಒಬ್ಬ ರಾಮೇಗೌಡ ಅಂತ ಫ್ಯಾಕ್ಟ್ರಿ ಇದೆ, 150-200 ಕೋಟಿಗೆ ಅವನೇ 3 ಲಕ್ಷ ಕೊಡಬೇಕು. ನಾನು ತಿಂದಿಲ್ಲ, ಬೇರೆಯವ್ರಿಗೆ ಕೊಡಿಸಿ ಕೈಯಿಂದ ಕಟ್ಟವು. ಕೊಟ್ಬೇಕೀಗ ನಾನೇನೆ. ಅವನೊಂದು 3 ಲಕ್ಷ, ಇನ್ಯಾರ 1.5 ಲಕ್ಷ, ಇನ್ಯಾರ 1.5 ಲಕ್ಷ, ಇನ್ಯಾರ 2 ಲಕ್ಷ, ಇನ್ಯಾರ ಒಂದು 3 ಲಕ್ಷ, ಇನ್ಯಾರ 1 ಲಕ್ಷ, ಇನ್ಯಾರ 50,000, ಇನ್ಯಾರ 80,000 ಹಿಂಗೆಲ್ಲ ಮಾಡಿ ಅವರು ಎಲ್ಲ ಬಡ್ಡಿ ಇಲ್ಲದಕ್ಕೆ ನಾನು ಬದುಕಿದ್ದೀನಿ ರೀ. ಈಗ ಈ ಸಂವತ್ಸರದಲ್ಲಿ 40,000 ಮಾತ್ರ ಸಾಲ ಮಾಡು ಬಡ್ಡಿ ಕಟ್ಟು, ಸಾಲ ಮಾಡು ಬಡ್ಡಿ ಕಟ್ಟು. ಇಷ್ಟು ಜನಕ್ಕೆ ಕೊಡ್ಬೇಕು ನಾನು. ಅಲ್ಲಿ ಇಟ್ಕೊಂಬಿಡಿ ನೀವೇ. ನೋಡಿ, ಇಷ್ಟು ಜನಕ್ಕೆ ನಾನು ಕಾಸು ಕೊಡ್ಬೇಕು. ಸರಿಯಾಗಿ ಹತ್ರ ಹಿಡಿಲ್ಲ ಮರಿ. 12,20,000. 37,50,000. 37,50,000 ಹಿಂದಕ್ಕೆ ತೋರಿಸ್ತೀನಿ. ಓ, ಮತ್ತೆ ಹಿಂದೆ ಬೇರೆ ಇದೆ ಪಟ್ಟಿ. ಒಂದು 3 ಕೊಡ್ಬೇಕು, ಅದು 5,000. 37,50,000 ಕಾಣ್ತದಪ್ಪ. ಅದು ಕೆಳಗಡೆ ಏನು ಬರ್ತಿದ್ದೀನಿ ನೋಡು, ನನ್ನ ಮನೆ ಮಾರಿ ಸಾಲ ತೀರಿಸಿದ್ದೀನಿ, ನಿಮ್ಗೆ ಅನುಕೂಲ ಆದ್ರೆ ನಾನು ದುಡ್ಡು ಕೊಡಿ ಅಂತ ಬರ್ತಿದ್ದೀನಿ. ಎಲ್ಲ ಮೆಸೇಜ್ ಹಾಕಿದ್ದೀನಿ. ಆಯ್ತಾ ಮರಿ? ಎಲ್ಲರಿಗೂ ಮೆಸೇಜ್ ಹಾಕಿದ್ದೀನಿ ಈ ಕಾಪಿನ. ಅದರೊಳಗೆ ಫೋನ್ ಮಾಡಿ 1 ಲಕ್ಷ ಕೊಟ್ಟ. ಅಣ್ಣ ಕೊಡ್ತೀನಿ ಅಣ್ಣ, ನೀನು ಅವತ್ತು ಕೊಡಿಸಿದ್ದಿ, ಬಡ್ಡಿ ಕೊಡೋಕ್ಕಾಗಲ್ಲ ಅಣ್ಣ, ನಾನು ಬಿದ್ದೋಗಿದ್ದೀನಿ ಅಂದ. ಅಸಲೇ ಕೊಡಪ್ಪ, ನಂದು ಯಾವುದೋ ಋಣ ಇತ್ತು ತೀರಿಸಿದ್ದೀನಿ ಅಂದ್ಕೊಂತೀನಿ, ಇನ್ನೊಂದು 1 ಲಕ್ಷ ಕೊಡ್ತೀನಿ ಅಣ್ಣ ಅಂದ. ಆಯ್ತು ಕೊಟ್ಬಿಡೋಗಪ್ಪ ಅಂದೆ. 1 ಲಕ್ಷ ಚಿಲ್ಲರೆ ಬಡ್ಡಿ ಕೊಡ್ಬೇಕು ಅವನು. ನಾನು ಕೊಡ್ತೀನಿ. ಈಗ ಕೊಟ್ಟು ಕೆಲವ್ರು ಬಿಟ್ಟವ್ರೆ, ಕೆಲವರು ತಗೊಂಡವ್ರೆ, ಮಾಡಿದ್ದೀನಿ. ಒಟ್ಟಾರೆ ಜೀವನ ಏನು ಕಲಿಸ್ತು ಹಾಗಾದರೆ ಇಷ್ಟು ಸರ್ಕಲಲ್ಲಿ? ಕಲಿಸ್ತು ಅಂದರೆ ಈ ದಾನ ಮಾಡಬೇಕು, ಮಾಡಲು ಬೇಡ್ದು, ಕೊಡಬೇಕು. ಈಗ ನಮ್ಮ ಹತ್ರ ಇದ್ದರೆ ಕೊಡಬೇಕು, ಇಲ್ಲ ಅಂದರೆ ಬೇರೆಯವ್ರ ಹತ್ರ ಇಸ್ಕೊಂಡು ಕೊಡಬಾರ್ದು. ಒಂದು ನಮ್ಮ ಮನೆಗೆ ಏನದ ಒಂಚೂರು ಊಟ ಹಾಕಿ ಕಳಿಸ್ಬೇಕು, ಇಲ್ಲ ಒಂದು 50-100 ರೂಪಾಯಿ, ಇಲ್ಲ ಒಂದು 500 ರೂಪಾಯಿ ಕೊಟ್ಬಿಟ್ಟು ಕೈ ಮುಗಿದ್ಬಿಟ್ರೆ ಒಳ್ಳೇದು ಅಂತ ನನಗೆ ಈಗ ಭಾವನೆ, ಈಗ ಬಂದಿರೋದು ಅದು. ಅಂಥ ತಕ್ಕ ಇಲ್ಲಿನವರೆಗೂ ನನಗೆ ಬಂದಿರಲಿಲ್ಲ. ಅವ್ರು ಯಾವಾಗ ಎಲ್ಲ ತುಂಡೆ ಬರ್ಸ್ಬಿಟ್ರು, ನನ್ನ ಜೀವನನ ಬರ್ಬಾದ್ ಮಾಡಿಬಿಟ್ರು. ನೀವು ನಂಬ್ತಿರೋ, ಒಂದೊಂದು ಸರಿ ಒಂದು ಕೊತ್ತಂಬರಿ ಸೊಪ್ಪು ತಗೊಂಬ ಅಂತಾಳೆ, ಕಾಸಿಲ್ಲ. ಒಂದು ಮೆಣಸಿನ್ಕಾಯಿ ತಗೊಂಬ ಅಂದ್ರೆ ಕಾಸಿಲ್ಲ. ಯಾರನ್ನ ಹೋಗಿ ಈ ಶರೀರ ಹೋಗಿ 50 ರೂಪಾಯಿ ಕೇಳೋದು ಆತದ? ಅದು ನಂದು ಆ ಜೈಮಾನ ಅಲ್ಲ. ನಾನು 50 ರೂಪಾಯಿ ನಿಮ್ಮನ್ನು ಕೇಳಬೇಕು ಅಂದ್ರೆ ನಾನು 50 ರೂಪಾಯಿ ಕೇಳಲ್ಲ, 5,000 ರೂಪಾಯಿ ಕೇಳೋದು ನಾನು. ಒಂದು 5,000 ಕೊಡ್ತೀನಿ. 5,000 ತರೋದು ನಾನು. ಯಾಕೆಂದರೆ ಆ ಲೆವೆಲ್ ಮನುಷ್ಯ ನಾನು. 500-100 ರೂಪಾಯಿ ಮನುಷ್ಯ ಅಲ್ಲ ನಾನು. ದಾನ ಕೊಟ್ಟು ಬಿಟ್ಬಿಟ್ಟಿದ್ದೀನಿ. 5, 10, 20 ಕೊಟ್ಟು ಬಿಟ್ಬಿಟ್ಟಿದ್ದೀನಿ. ಅವೆಲ್ಲ 25-30 ಕೊಟ್ಟು ಬಿಟ್ಬಿಟ್ಟಿದ್ದೀನಿ ಅವೆಲ್ಲ ನಾನು. 30,000, 30 ರೂಪಾಯಿ 50 ರೂಪಾಯಿ ಅಲ್ಲ, ಅವೆಲ್ಲ ಬಿಟ್ಬಿಟ್ಟಿದ್ದೀನಿ. ಕೇಳಕ್ಕೆ ಹೋಗಲ್ಲ ನಾನು ಯಾರನ್ನೂ. ಲೆಕ್ಕ ಅದೇ ಲೆಕ್ಕ ಮಾತ್ರ ಬರೆದಿಟ್ಟಿದ್ದೀನಿ. ಯಾರನ್ನ ಕೊಡ್ಬೋದು, ಯಾರನ್ನ ಬಿಡ್ಬೋದು. ಕೊಟ್ಟರೆ ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ತಾನೆ, ಅವ್ರನ್ನ ತಲೆ ಕಾಯ್ತಾನೆ. ಯಾಕೆಂದ್ರೆ ನಾನೊಬ್ಬ ಬಡ ಜಂಗಮ, ಬೇರೆಯವ್ರ ಹತ್ರ ಇಸ್ಕೊಂಬಂದು ಕೊಟ್ಟಿರೋದು. ಅದು ಅವ್ರು ಕೊಟ್ಟರೆ ಅವರು ಋಣಮುಕ್ತರಾಗ್ತಾರೆ. ನಾನಂತೂ ಋಣಮುಕ್ತನಾಗಿ ಈಗ ಫುಲ್ ಹ್ಯಾಪಿಯಾಗಿದ್ದೀನಿ. ಈಗ 1 ವಾರದಿಂದ ಮನೆ ಹೋಯ್ತು ಅಂತ ಚಿಂತೆ ಮಾಡಲಿಲ್ಲ. ಅವ್ರು ಋಣ ತೀರ್ಸಿನಲ್ಲಪ್ಪ ಅಂತ ನನಗೆ ಆನಂದ ಆಗ್ಬಿಟ್ಟದು ಈಗ. ಅದಕ್ಕೆ ಈಗ ಖುಷಿ, ಸ್ವಲ್ಪ ಮುಖದಲ್ಲಿ ಕಳೆ ಬಂದದೆ. ಈಗ ಮುಖ ಬಾಡೋಗಿತ್ತು, ಮಲಿಕೊಂಡ್ರೆ ನಿದ್ದೆ ಬರೋಕ್ಕಿಲ್ಲ, ಏನು ಹಿಂಗೆ ಮಾಡ್ಕೊಂಬಿಟ್ನಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಈಗ ಹಂಗಿಲ್ಲ. ಈಗ ಅವ್ರು ಋಣ ತೀರೋಯ್ತಾ, ನಾನೊಬ್ಬ ಫುಲ್ ಎಂಜಾಯ್ ಮನುಷ್ಯ. ನಾನು ಇನ್ಮೇಲೆ ಆನಂದವಾಗಿ ದೇವ್ರ ಪೂಜೆ ಮಾಡ್ತೀನಿ. ಇನ್ನೊಂದು ಚೂರು ಮಂತ್ರ ಕಲಿಬೇಕು, ಇನ್ಮೇಲೆ ಕಲಿತೀನಿ. ನನಗೆ ಇದು ವಾಯ್ಸ್ ಚೆನ್ನಾಗಿದೆ, ನನ್ನ ಗಂಟ್ಲು ಪುರೋಹಿತಿಗೆ ಮಂತ್ರ ಭಾಳ ಚೆನ್ನಾಗಿ ಹೇಳ್ತೀನಿ. ಸ್ವಲ್ಪ ಕಾಸು 1,000 ಕೊಡೋರು 2,000 ಕೊಡ್ತಾರೆ. ಆಮೇಲೆ ಶುದ್ಧವಾಗಿದ್ದೀನಲ್ಲ, ಅದೊಂದು ಅಡ್ವಾಂಟೇಜು. ಐನೋರು ಭಾಳ ಒಳ್ಳೆನು, ಭಾಳ ಒಳ್ಳೆನು. ಅದು ಹೊರಗಡೆ ಐತೆ ಇವಾಗ. ಈಗ ನಮ್ಮವರು ಕೆಲವರು ನಮ್ಮ ರಿಲೇಟಿವು, ನೀನೇ ಬಾರಪ್ಪ, ಬೇರೆ ಯಾರು ಬೇಡ ಅಂತಾರೆ. ಹೋದ್ರೆ 2,500-3,000 ಕೊಡ್ತಾರೆ. 4 ಮನೆ ಹೋದ್ರೆ 12,000 ಆಯಿತು. ಜೀವನ ಸುಖವಾದ ಜೀವನ. ನನ್ನ ಚಿಕ್ಕ ಮಗಳಪ್ಪ, ಮನೆಯದು ಏನು ಬರುತ್ತೋ ನಾನು ಕೊಡ್ತೀನಿ. ಕರೆಂಟ್ ಇದಿರ್ಬೋದು, ಟಿ ವಿ ಇರ್ಬೋದು, ಫೋನ್ ಇರ್ಬೋದು, ರೇಷನ್ ಇರ್ಬೋದು, ಹಾಲು ಇರ್ಬೋದು, ತರಕಾರಿ ಇರ್ಬೋದು, ನಾನು ಕೊಡ್ತೀನಿ ಅಂದ್ಲು ಚಿಕ್ಕವಳು. ದೊಡ್ಡವಳು 5,000 ಕೊಡ್ತಾಳೆ. ಏನೇನು ಪೂಜೆ ಮಾಡ್ತೀರಿ ನೀವೀಗ? ಈಗ 500 ಕರೆಸ್ತಾರೆ ಬಟ್ಟಿಕ್ಕಕ್ಕೆ. ಈಗ ನಿನ್ನ ಮನೆ ಪಾದ ಪೂಜೆ ಮಾಡ್ತೀಯಲ್ಲ,
ಪಾದ ಪೂಜೆ ಮಾಡಕ್ಕೆ ಕರೆಸ್ತಾರೆ ನಮ್ಮ ಜನದಾಗೆ. ನಿಮ್ಗೆ ಕರ್ಸಲ್ವ ಯಾರನ್ನು? ಕರೆಸ್ತೀವಿ. ಆ ಥರ ನಾನು ಓದ್ತೀನಿ. ಅಲ್ಲ, ಗೃಹ ಪ್ರವೇಶ ಅಂತವೆಲ್ಲ ಇಲ್ಲ, ಅವೆಲ್ಲ ಇಲ್ಲ. ಮದುವೆ ಮುಂಜಿ ಗೃಹ ಪ್ರವೇಶ ಅಲ್ಲ. ಈ ಸೂತ್ಕ ಕಳ್ಕೊಂತಾರಲ್ಲ, ಹೆಣ್ಣಾದಾಗ 500 ಬರ್ತಾರಲ್ಲ, ಹೆಣ್ಣಾದಾಗ, ಆಮೇಲೆ ಇದು ತಿಥಿ ಪತಿ, ಆಮೇಲೆ ವರ್ಷ ಮಾರ್ನಾಮಿ ಹಬ್ಬದಾಗ 500 ಕರೆಸ್ತೀವಿ. ಪೂಜೆ ಮಾಡಿ ಪಾದ ಪೂಜೆ ಮಾಡಿ ಊಟ ಹಾಕಿ ಕಳಿಸ್ತಾರೆ. ಆವಾಗ ಮಾರ್ನಾಮಿ ಹಬ್ಬಗಳಿಗೆ ನಾವು ಕರೆಸ್ತೀವಿ. ಈ ಕಡೆ ಎಲ್ಲ ಪದ್ಧತಿ ಅವೆಲ್ಲ ಕಲ್ತಿಲ್ಲ, ಕಲಿಬೋದಾಯ್ತು. ಅವಾಗ ಸಿದ್ಧಗಂಗೆ ಮಾಡ್ದಾಗಿದ್ದೆ. ಈ ವಿಪರೀತ ಇಷ್ಟೆಲ್ಲ ಬಂಡಿ ಇತ್ತಲ್ಲ, ಎಲ್ಲಿ ಕಲಿತೀರ? ಇತ್ಲಿಂದ ಕಲ್ತ್ರಿ ಇತ್ಲಿಂದ ಆಚೆ ಕೊಡೋಗ್ಬಿಡವು. ಜ್ಞಾನ ಚೆನ್ನಾಗಿದೆ, ಬುದ್ಧಿ ಚೆನ್ನಾಗದೆ, ಒಳಗಡೆ ಸೇರೋಕ್ಕಿಲ್ಲ ಅವು, ಆಚೆ ಓಡೋಗ್ಬಿಡವು ಈ ಬಂಧನಕ್ಕೆ ಮರಿ. ಆಮೇಲೆ ಸಾಲ ಕೊಟ್ಟವರೆಲ್ಲ ಒಂದೇ ಮನಸ್ಥಿತಿ ಇರಲ್ಲ, ಒಬ್ಬೊಬ್ರದ್ದು ಒಂದೊಂದು ಮೆಂಟಾಲಿಟಿ. ನಾನು ಇವತ್ತಿನವರೆಗೂ ಯಾರೂ ಒಂದು ಕೆಟ್ಟ ಪದ ಯಾರು ಅಂದಿಲ್ಲ. ಅಂಥವನು ಇಂಥವನು ಅಂತ ಯಾರು ಏಕವಚನದ ನಾನು ಇವತ್ತು ಕರೆದಿಲ್ಲ. ಸ್ವಾಮಿ ಏನು ಮಾಡಿರಿ ಸ್ವಾಮಿ, ಐನೋರೇ ಏನು ಮಾಡಿರಿ ಐನೋರೇ, ಗುರುಗಳೇ ಏನು ಮಾಡಿರಿ ಗುರುಗಳೇ, ಅಂಕಲ್ ಏನು ಮಾಡಿದೆ ಅಂಕಲ್, ಇಷ್ಟೇ ಅವ್ರು ಕೇಳೋದು. ಯಾರಾದರೂ ದುಡ್ಡು ಕೇಳೋರು ಏನು ಮಾಡಿದ್ರಿ ಅಂಕಲ್ ಅಂತಾರೆ. ಇನ್ನು ಸ್ವಲ್ಪ ದಿನ ಎಲ್ಲ ಬಗೆಹರಿಸ್ಬಿಡ್ತೀನಿ. ಯಾರು 10 ರೂಪಾಯಿ ಋಣದಾಗ ಹೋಗಲ್ಲ ಅಂದೆ. ಮೊನ್ನೆ ಒಬ್ಬ ಫೋನ್ ಮಾಡಿದ್ದ, 1.5 ಲಕ್ಷ ಕೊಡಬೇಕು. ಅಪ್ಪ ಅಗಲಾಗಲ ಫೋನ್ ಮಾಡಬೇಡ, ಮನೆ ಮಾರಿಬಿಟ್ಟೆ, ನಿನ್ನ ದುಡ್ಡು ಮನೆ ಬಾಗಿಲಿಗೆ ಬಂದುಬಿಡ್ತದೆ, ಸುಮ್ಮನೆ ಇದ್ಬಿಡು ಅಂದೆ. ನಾನು ಹೇಳಿದೆ ನೀವು ಕೇಳಲಿಲ್ಲ, ನಾನು ಹೇಳಿದೆ ನೀವು ಕೇಳಲಿಲ್ಲ, ಜನ ಒಳ್ಳೆಯರಲ್ಲ 500 ಅಂತ ಹೇಳಿದೆ. ಆಗೋಗಿರೋದು ಕತೆ. ಇನ್ಯಾಕೆ ಚಿಂತೆ ಮಾಡೋದು? ಚಿಂತೆ ಮಾಡಿದ್ರೆ ಇನ್ನೂ ಅದು ತಲೆ ಬಿಸಿ ಆಗ್ತದೆ. ನಾನು ಮಾಡೋಕ್ಕೆ ಹೋಗಲ್ಲ. ಮಾಡ್ಕೊಂಡು ಯಾಕೆ? ಈಗ ನಮ್ಮ ಹೆಂಗಸ್ರಿಗೆ ಹೇಳಿದೆ, ನೋಡಮ್ಮ ಇನ್ನೇನೇ ಮಾಡಿರೋನು ದುಡ್ಡು ಬಂತ ನಿನ್ನ ಅಕೌಂಟಾಗಿ ಇಕ್ತೀನಿ, ಜಾಯಿಂಟಾಗಿ ಇಕ್ತೀನಿ. ಇದು ಯಾವುದನ್ನ ಇನ್ನು ಹೆಚ್ಚಿಗೆ ಸಿಗ್ತಾ ಸೈಟ್ ಮಾಡಿ ನಿನ್ನ ಹೆಸ್ರಿಗೆ ಬರೆಸ್ತೀನಿ, ಅವಳ ಹೆಸ್ರಿಗೆ ಮಾಡ್ತೀನಿ, ಮಾಡ್ತೀನಿ. ಇವಾಗ ನೀವು ಹತ್ರ ಇರ್ತೀರ, ನಾನು ನಿಮ್ಗೆ ಹೇಳ್ತೀನಿ. ನಾನು ಇವತ್ತು ಸೈಟ್ ತೊಗೊಂಡಿದ್ದೀನಿ ರುದ್ರಣ್ಣ, ನೋಡಿ ಬಾರಣ್ಣ ಜಾಗ ಅಂತಲೂ ತೋರಿಸ್ತೀನಿ ನಿನಗೆ. ಅರ್ಥವಾಯ್ತರ? ಅವಳ ಹೆಸ್ರಿಗೆ ಬರೀತೀನಿ. ಯಾಕೆಂದ್ರೆ ನನ್ನ ಹೆಸ್ರಾಗೆ ಅದು ಸಾಲಾವಳಿ ಇಲ್ಲ. ಈಗ ಇದ್ರ ಮಧ್ಯೆ ಒಂದಿಷ್ಟು ಜಿಲ್ಲೆ ಸುತ್ತಿದ್ದೀನಿ ಅಂದ್ರಲ್ಲ, ಯಾವ ಊರು ಎಲ್ಲೆಲ್ಲಿಗೆ ಹೋಗಿದ್ರಿ? ಈಗ ರಾಮನಗರ ಜಿಲ್ಲೆ ಬರ್ತದೆ, ಅದು ನಾನು ಇದ್ದಿದ್ದ ಆಶ್ರಮ ರಾಮನಗರ ಜಿಲ್ಲೆ. ಆಮೇಲೆ ತುಮಕೂರು ಸಿದ್ಧಗಂಗಾ ಮಠ, ತುಮಕೂರು ಜಿಲ್ಲೆ. ರಾಮನಗರ ಜಿಲ್ಲೆ ಆಯಿತು, ತುಮಕೂರು ಜಿಲ್ಲೆ ಆಯಿತು. ಬೆಂಗಳೂರು ಗ್ರಾಮಾಂತರ ನಮ್ಮ 5 3 ಆಯ್ತಾ. 4 ಬೆಂಗಳೂರು ದಕ್ಷಿಣ, ಅಲ್ಲಿ ಕೆಂಗೇರಿ ಆ ಕಡೆ ಇದ್ದಿದ್ದು ನಾನು. 4 ಆಯ್ತಾ. 5 ಬೆಂಗಳೂರು ಉತ್ತರ. 5 ಜಿಲ್ಲೆ ನಾನು 1 ರೌಂಡ್ ಬಂದಿದ್ದೀನಿ. ಹಿಂಗಾಶೋಗಿ ಬಂದಿಲ್ಲಿ. ಎಲ್ಲ ಕಡೆ ಜನ ಇದ್ದಾರೆ ಅಷ್ಟೇ. ಎಲ್ಲ ಕಡೆ ಇವತ್ತು ನನ್ನ ಹೆಸರು ನೀವು ಎಲ್ಲೇ ಹೋಗಿ ತೋಂಟದಾರಿಯ ಅಂದರೆ 500 ಅನ್ಬೇಕು ಕೆಲವ್ರಿಗೆ ತೋಂಟದಾರಿಯ ಅಂದರೆ ಗೊತ್ತಾಗುತ್ತೆ. ಆರಾಧ್ಯರು ಅಂತಾರೆ ಕೆಲವರು. ಅಲ್ಲಿ ನನ್ನ ಹೆಸರೆಲ್ಲ ಅಮರವಾಗಿ ಬಿಟ್ಟು ಬಂದಿದ್ದೀನಿ. ಈಗ ಗೊರಗುಂಟೆಪಾಳ್ಯದಾಗ ಒಂದು ರೋಡು 6A ಕ್ರಾಸಲ್ಲಿ ಹೋಗಿ ನನ್ನ ಹೆಸರು ಹೇಳಿರಿ, ಒಳ್ಳೆ ಮನುಷ್ಯ ಅಂತಾರೆ. ಕತ್ರಿಗುಪ್ಪೆಗೆ ಒಂದು 2 ವರ್ಷ ಇದ್ದೆ, ಅಲ್ಲೋಗಿ ಕೇಳಿರು, ಅಲ್ಲಿ ಓನರ್ನ ಕೇಳಿರಿ, ಒಳ್ಳೆ ಮನುಷ್ಯ ಅಂತಾರೆ. ಯಾಕೆಂದ್ರೆ ಅಲ್ಲಿ ಯಾರು ಪರಿಚಯ ಇಲ್ಲ, ಕಮ್ಮಿ ಅಕ್ಕಪಕ್ಕ ಪರಿಚಯ ಇಲ್ಲ ಅಲ್ಲಿ. ಅವ್ರದ್ದೇ ಇವರೇ ಅಲ್ಲಿ. ಏನೋ ಭಗವಂತನ ದಯ, ಏನದೇ ಏನೇನೂ ಇಲ್ಲ. ಬೆಳಗ್ಗೆ ಎದ್ದಾಳ್ತೀವಿ, ಏನೋ ಒಂಚೂರು ಬೇಸ್ಕೊಂಡು ತಿಂತೀವಿ, ಎಲ್ಲೋ ಓದ್ತೀವಿ, ಕಾಯ್ಕ ಮಾಡ್ಕೊತೀವಿ, ಬತ್ತೀವಿ, ಮಲಿಕಂತೀವಿ, ಇಷ್ಟು ಬಿಟ್ಟರೆ ಏನೂ ಇಲ್ಲ. ಎಲ್ಲರದು ಅಷ್ಟೇ. ಯಾರೋ ಓದ್ತಾನೆ, ಅವನು ಒಂದು ಅಂಗಡಿ ಇಟ್ಕೊಂಡಿರ್ತಾನೆ, ಹೋಗಿ ದುಡಿಯೋಕೆ ಹೋಗ್ತಾನೆ. ಅವ್ನು ಚಿನ್ನದ ಅಂಗಡಿ ಇರ್ತಾನೆ, ದುಡಿಯೋಕ್ಕೆ ಹೋಗೋದು. ಅವನೇ ಚಿನ್ನ ತಿನ್ಕೊಂಡು ಕುಂತ್ಕೊಳಲ್ಲ. ಎಲ್ಲ ತಿನ್ನೋದೊಂದಿಷ್ಟು ಊಟ, ನೆಮ್ಮದಿ. ಇಷ್ಟೇ, ನೆಮ್ಮದಿಯಾಗಿರಬೇಕು. ಮೋಸ ಮಾಡಿದ್ರೆ ಮನಸ್ಸಾದ್ರೂ ಹೇಳ್ತಿರ್ತದೆ, ಮೋಸ ಮಾಡಿದ್ದೀನಿ ನನ್ನ ಮಗನೇ ಅಂದ್ಬಿಟ್ಟು. ಅದು ನಿದ್ದೆ ಬರ್ದಾಗ ಎಣ್ಣೆ ಹೊಡಿತಾರೆ. ನನಗೆ ಅದಿಲ್ವಲ್ಲ, ಆನಂದವಾದ ನಿದ್ದೆ ಬರುತ್ತೆ. ಸತ್ಯವಾದ ಮಾತು ಇದು. ಮಕ್ಕಳು ಚೆನ್ನಾಗಿರ್ಬೇಕಾ? ಚೆನ್ನಾಗವ್ರೆ. ಈಗ ನನ್ನ 2 ಮಕ್ಕಳು ಚೆನ್ನಾಗವ್ರೆ ಮರಿ, ಸೂಪರಾಗಿ ಹ್ಯಾಪಿಯಾಗವ್ರೆ. ಅಪ್ಪ ಖುಷಿ ಪಡ್ತಾರೆ. ಏನೋ 2 ವಿದ್ಯೆ ಕಲಿಸಿದ್ದಿ ನಮಗೆ. ವಿದ್ಯೆಕ್ಕಿಂತ ಏನು ಕಲಿಸಿದ್ದೀನಿ ಗೊತ್ತಾ ಮರಿ? ಅವ್ರಿಗೆ ಹೆಂಗೆ ಬದುಕಬೇಕು ಅನ್ನೋದು ಕಲಿಸಿದ್ದೀನಿ. ನಾನು ಬದುಕಿದ್ದು ಬಿಟ್ಟಾಕ್ಬಿಡು, ನಂದು ಆಗೋಯ್ತು. ಅವ್ರಿಗೆ ಹೆಂಗೆ ಬದುಕಬೇಕು, ನಾವು ಹೆಂಗಿರ್ಬೇಕು ಸಮಾಜದಾಗೆ ಅನ್ನೋದು ಕಲಿಸಿದ್ದೀನಿ. ಅವ್ರು ನಮ್ಮ ಮಕ್ಕಳು ಹೇಳೋದೇ ಅದು. ನೀನು ನಮಗೆ ದುಡ್ಡು ಕೊಟ್ಟಿಲ್ಲ, ವಿದ್ಯೆ ಕೊಟ್ಟಿದ್ದಿ, ಬದುಕೋದು ಕಲಿಸಿದ್ದಿ. ವಿದ್ಯೆ ಎಲ್ಲರೂ ಕೊಡ್ತಾರೆ, ದುಡ್ಡಿರೋರೆಲ್ಲ ಕೊಡ್ತಾರೆ. ಬದುಕೋ ರೀತಿ ಕಲಿಸ್ಬೇಕು ಅವ್ರಿಗೆ. ನಾವು ಹೆಂಗೆ ಬದುಕಬೇಕು, ಹೆಂಗೆ ಹೆಜ್ಜೆ ಇಡಬೇಕು, ನಾವು ಯಾವ ರೀತಿ ಸಮಾಜದಾಗಿರಬೇಕು, ಅದನ್ನು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ. ಅದು ಕಲ್ತವ್ರೆ. ಯಾಕೆಂದ್ರೆ ಕಾಲಿಗೆ ಚಪ್ಪಲಿ ನನ್ನ ಮಕ್ಕಳಿಗೆ ಕೆಳಗಡೆ ಕಿತ್ತೋಗಿರೋದು ಅಟ್ಟೆ, ಮ್ಯಾಲೆ ಮಾತ್ರ ಪಾಲಿಷ್ ಮಾಡಿ ಕಳಿಸಿವ್ನಿ. ಕೆಳಗಡೆ ತೂತು ಕಲ್ಲು ಪಲ್ಲು ಒತ್ತವು. ಅಪ್ಪಾವು ಕಲ್ಲು ಒತ್ತಾವು ಕಣಪ್ಪ ಅನ್ನೋರು ಕೈಯಾಗಿ ಹಿಡ್ಕೊಂಡೋಗಿ ಸ್ಕೂಲ್ ಹತ್ರ ಹಾಕ್ಸಿವ್ನಿ, ಒಳಗೆ ಬಿಡೋಕ್ಕಿಲ್ಲ ಅವರು. ಹ್ಞೂ ಸರ್. ಬಟ್ಟೆ ಯಾರೋ ಇಂಥ ಮಕ್ಕಳುಗಳು ಸ್ಕೂಲ್ ಮೇಡಮ್ದಿರು ತುಂಡ ಆಗಿರೋ ಕೊಡೋರು ಬಿಚ್ಚಿ
ಕೇಳ್ರಿ ಅವಳನ್ನ. ತುಂಡಾಗಿರೋ ಬಿಚ್ಚಿ ಅವಾಗ ನಮ್ಮ ಹುಡುಗರಿಗೆ ಇಕ್ಕಿವ್ನಿ. ಹ್ಞೂ ಸರ್, ಆವಾಗ ಆ ಪರಿಸ್ಥಿತಿ. ಇವತ್ತು ಅವರೇ ಒಂದೊಂದು ಸ್ಕೂಲ್ಗೆ ಹೋಗಿ ದಾನ ಮಾಡ್ತಾಳೆ ನಮ್ಮ ವೀಣಾ. ಒಂದೊಂದು ಸ್ಕೂಲ್ಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ಅವ್ರಿಗೆಲ್ಲ ಪುಸ್ತಕ ಪೆನ್ನು ಕೊಡಿಸ್ಬರೋಳು ನಮ್ಮ ಹುಡುಗಿ ಹೋಗಿ ದೊಡ್ಡೋಳು. ಇವತ್ತು ಅವರೇ 4 ಜನಕ್ಕೆ ಮಾದರಿ ಆಗ್ಯವ್ರೆ. ನನ್ನ ಮಗಳು ಹಂಗೆ ಅನ್ನೋದು ಯಾವಾಗಲೂ ಹಂಗೆ ಅಂತಾಳೆ, ಅಪ್ಪ ನಿನ್ನ ಆಶೀರ್ವಾದ ನಮಗೆ ಸಾಕು, ನೀನೇನು ಕೊಡಬೇಡಪ್ಪ, ನೀನು ಹ್ಯಾಪಿಯಾಗಿ ನಗ್ನಗ್ತಾ ಈಗ ಹೆಂಗಿದ್ದೀಯ ಹಂಗೆ ಇರು, ನಿನಗೇನು ಬೇಕು ನಾವು ಕೊಡ್ತೀವಿ, ನಮಗೇನು ಬೇಕು ನೀನು ಕೊಟ್ಟಿದ್ದೀಯ, ಇಲ್ದ ಇದ್ದರೂ ನೀನು ಮಾಡಿದ್ದಿ, ಏನೇನು ಮಾಡಬೇಕು ನಮಗೇನೇನು ಬೇಕು ಎಲ್ಲ ಮಾಡಿದ್ದಿ, ನಮ್ಗೆ ಯಾವ ಆಸ್ತಿ ಯಾವ ಇದು ಬೇಡ, ಸಾಕು ನೀವು ಮಾಡಿರೋದು, ಹ್ಯಾಪಿಯಾಗಿದ್ದು, ಒಳ್ಳೆ ಗಂಡನ್ನು ಕಟ್ಟಿದ್ದಿ, ಒಳ್ಳೆ ಗಂಡದಿರಿ ಇಬ್ರಿಗೂ. ನನ್ನ ಮಕ್ಳು ಇಬ್ಬರು ಕಾಫಿ ಟೀ ಕುಡಿಯಲ್ಲ, ಇಬ್ಬರು ಒಳ್ಳೆ ಹುಡುಗರೆ, ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತಾರೆ ಬಿಡಿ. ಏನು ಇದಕ್ಕಿನ್ನ ಇನ್ನೇನು ಬೇಕು ನನಗೇನು? ನಮ್ಮ ಹೆಂಗಸ್ರಿಗೆ ಹೇಳ್ತೀನಿ, ನೀನೇನು ಕೊರತೆ ಮಾಡಬೇಡಮ್ಮ, ಇಲ್ಲಿನವರೆಗೂ ನಾನು ಏನು ಮಾಡಿದ್ದೆ ಇನ್ನು ಮುಂದಕ್ಕೆ ಏನು ಮಾಡಲ್ಲಮ್ಮ, ದಯವಿಟ್ಟು ನನಗೂ ಪರಿಜ್ಞಾನ ಬಂದ್ಬಿಟ್ಟದೆ, ಇನ್ಯಾರಿಗೂ ಇದ್ದರೂ ನಾನು ಇನ್ಯಾರಿಗೂ ಕಾಸು ಕೊಡೋಕ್ಕಲ್ಲ, ಎಲ್ಲ ನಿನ್ನ ಜವಾಬ್ದಾರಿ ಬಿಟ್ಬಿಡ್ತೀನಿ ಅವಳಿಗೆ ಬಂತ ಕಾಸು ಅವಳು ಜಾಯಿಂಟ್ ಮಾಡ್ತೀನಿ, ಅವಳ ಅಕೌಂಟ್ಗೆ ಹಾಕ್ತೀನಿ, ಸೈನ್ ಇಬ್ಬರು ಹಾಕಿದ್ರೆ ದುಡ್ಡು ಬರಬೇಕದು. ಈಗ ನಾನು ಏನು ಮಾಡ್ತೀರಿ? ಕಾಸು ಬರೋಕೆ ಏನು ಮಾಡ್ತೀರಿ? ಈಗ ಓದ್ತೀನಿ ಈಗ ಅವ್ರ ಹತ್ರ ಎಲ್ಲ, ಈಗ ಫ್ರೀ ಆಯ್ತಲ್ಲ, ಯಾರು ಗೊಂದಲ ಇಲ್ಲ, ಅಪ್ಪ ಹಿಂಗೆ ಪತ್ರ ಎಲ್ಲ ತಗೊಂಡೋಗ್ತೀನಿ, ಜೆರಾಕ್ಸ್ ಮಾಡಿ ಕೊಟ್ಟು ಬರ್ತೀನಿ, ಇರೋ ಮನೇನು ಮಾರಿದ್ದೀನಿ, ಕೈಲಾದ್ರೆ ಎಲ್ಪ್ ಮಾಡ್ರು, ಯಾಕೆಂದ್ರೆ ನಿಮಗೆ ಋಣ ಬೇರೆಯವ್ರ ಹತ್ರ ಕೊಟ್ಟಿರೋದು, ಕೊಡ್ರೋ ಎಷ್ಟೆಷ್ಟು ಆಗ್ತದೆ ಅಷ್ಟು ಕೊಡ್ರಿ, ನಿಮ್ಗೆ ಹಿಂಸೆ ಕೊಡಲ್ಲ ಅಂತೀನಿ. ಈಗ ಒಬ್ಬ ಕಾಯಿಲೆ ಬಿದ್ದುಬಿಟ್ಟು ಅವನು ಹೇಳ್ದ, ಅಣ್ಣಯ್ಯ ನಿನಗೆ ಮೋಸ ಮಾಡಿದರೆ ನಮಗೆ ಒಳ್ಳೇದಾಗಲ್ಲ ನೋಡಿ, ಕಾಯಿಲೆ ಬಿದ್ದು ಸುಸ್ತಾಗಿಬಿಟ್ಟಿದ್ದೀನಿ, ನಿನ್ನ ಋಣ ತೀರಿಸ್ತೀನಿ ಅಣ್ಣ, ಇನ್ನೊಂದು 2 ದಿನ ಇರು ಅಂದ. 5 ಲಕ್ಷ ಕೊಡಬೇಕು. 6 ವರ್ಷ ಆಯಿತು, 10,000 ಬಡ್ಡಿ ಅಂದರೆ ಎಷ್ಟಾಯಿತು? ಅದಕ್ಕೆ ಬಂದವು ಬರಲಿ, ಬರ್ತವೆ, ಕಾನ್ಫಿಡೆನ್ಸ್ ಐತೆ. ನೋಡೋಣ, ಅವನ ಇಚ್ಛೆ ಏನೇನು ಆಗ್ತದೋ, ಅವನ ಮೇಲೆ ಭರವಸೆ ಹಾಕ್ಬಿಟ್ಟಿದ್ದೀನಿ, ಅವನಿದ್ದಾನೆ. ನಾನು ಎಲ್ಲೋದ್ರೂ 10 ರೂಪಾಯಿ ತಟ್ಗಾಕ ಶಕ್ತಿ ಇಲ್ಲ ನನಗೆ, ಸುಳ್ಳಲ್ಲ ನನಗೆ. ಕೆಲವ್ರು ಸುಮ್ಮನೆ ಆಡಂಬ್ರಕ್ಕೆ ಹಾಕ್ತಾರೆ 50, 100, 500 ಸಾವಿರ. ನಾನು ಆಡಂಬ್ರಕ್ಕೆ ಕಾಸಾಕಲ್ಲ, ಅಪ್ಪ ನೀನು ಕೊಡೋ, ನಿನಗೆ ನನಗೇನು ಸೇವೆ ಮಾಡಬೇಕು ಅಂದ್ರೆ ಅದು ಮಾಡ್ತೀನಿ. ಈಗ ನಾವನೇನು ಕಾಸು ಕೊಟ್ಟರೆ ಏನು ಮಾಡ್ತೀನಿ ಗೊತ್ತಾ, ಒಂದು 4 ಜನಕ್ಕೆ ಪ್ರಸಾದ ತೊಗೊಂಡೋಗಿ ಹಂಚುತ್ತೀನಿ, 4 ಜನ ತಿಂದು ಹೊಟ್ಟೆ ತುಂಬಿಸ್ಕೊಡ್ಲಿತ್ತು, ಹಂಗೆ ಮಾಡೋದು ನಾನು. ಈಗ ಅಲ್ಲಿ ದೇವಸ್ಥಾನ ಕಟ್ತಾವ್ರೆ, ಊಟದ ಮನೆ ಕಟ್ತಾವ್ರೆ, ಅವ್ರಿಗೊಂದು 5,000 ಕೊಡ್ತೀನಿ ಇವಾಗ. ಹಾಗೆ ನಂದು ಯಾವ ದೇವಸ್ಥಾನ ನಮ್ಮೂರಾಗೆಲ್ಲ ಕಟ್ಟಿರೋ 5-5 ಸಾವಿರ ಸಾಲ ಮಾಡಿಕೊಟ್ಟೆ, ಬಡ್ಡಿ ಕಟ್ಟಿ ಸಾಲ ಮಾಡಿಕೊಟ್ಟಿದ್ದೀನಿ 2 ಊರು 3, 4 ಊರಿಗೆ 5-5 ಸಾವಿರನೇ, ಕಮ್ಮಿ ಕೊಡಲ್ಲ ನಾನು. ಇಲ್ಲೂ 5,000 ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ, ಕೊಡ್ತೀನಿ. ಅವ್ನು ಕೊಟ್ಟಿರೋದು ಅವ್ನು ಕೊಡ್ತೀನಿ ಅಷ್ಟೇ. ಇನ್ನೇನು ಮಾಡ್ತೀರಾ? ಒಟ್ಟಾರೆ ಕತೆ ಗೆಳೆಯರಿಗೆ ಹೇಳೋದಾದರೆ, ಹೌದು ಗೆಳೆಯರೇ, ಒಂದಿಷ್ಟು ಹೆಸರುಗಳನ್ನು ಅಣ್ಣಯ್ಯ ಎಲ್ಲೆಲ್ಲ ಬಳಸಿದ್ದಾರೆ, ತಪ್ಪು ಗ್ರಹಿಸೋದು ಬೇಡ, ಸತ್ಯ ಗೊತ್ತಾಗಲಿ ಅನ್ನೋದಕ್ಕೆ ಮಾತ್ರ ಆ ಹೆಸರುಗಳನ್ನ ಬಳಸಿರೋದು ಬಿಟ್ಟರೆ, ಹೌದು, ಸತ್ಯಕ್ಕೆ ದೂರವಾದ ಕತೆ ಅಲ್ಲ ಇದು. ಹೌದು ಹೌದು, ನೋಡಿದ್ರು ಕೂಡ ಎಷ್ಟು ಧೈರ್ಯವಾಗಿ ಎಲ್ಲರ ಹೆಸರು ಹೇಳಿದ್ದಾರೆ. ಖಂಡಿತ ಖಂಡಿತ. ನಾಳೆ ಪರೀಕ್ಷೆ ಮಾಡಿದ್ರು, ಅವ್ರು ನೋಡಿದ್ರು ಚೆನ್ನಾಗಿರ್ಬೇಕು, ಅದು ಸತ್ಯ ಅಂತ ಅವ್ರಿಗೆ ಸತ್ಯ ಅನ್ನಿಸ್ತದೆ, ಅವ್ರಿಗೆ ಅನಿಸ್ತದೆ. ಹಾಗಾಗಿ ಇನ್ನ ಅಷ್ಟು ಬಿಟ್ಬಿಟ್ಟವ್ರಲ್ಲ ಅನ್ಕೋತಾರ ಅವರು. ಹೌದಾ? ಇನ್ನ ಅಷ್ಟು ಬಿಟ್ಟು ಹೇಳೋರೆಲ್ಲ ಅನ್ಕೋತಾರೆ. ಓ, ಇನ್ನೂ ಇದಾವಾಗಿರ್ ಕತೆ ಇರಲಿ. ಗೆಳೆಯರ ನಿಜವಾಗ್ಲೂ ಒಂದು ಸ್ಫೂರ್ತಿಯ ಕತೆ, ಮತ್ತು ಹಿರಿಯರು ಕೇಳಬೇಕಾದ ಕತೆ, ಸಂಸಾರಸ್ಥರು ಕೇಳಬೇಕಾದ ಕತೆ. ಯಾಕಂದರೆ ಬೇಕಾದಷ್ಟು ನಾವು ತಿಳಿಲಾರ್ದು ವಯಸ್ಸಿನಲ್ಲಿ ತಪ್ಪು ಮಾಡಿಬಿಟ್ರೆ, ವಯಸ್ಸಾದ್ಮೇಲೆ ಅದು ಅರ್ಥ ಆಗುತ್ತೆ. ಬಟ್ ಹಿಂತಿರುಗಿ ನೋಡಿದಾಗ ನೋವುಗಳನ್ನು ನಾವು ವಾಪಸ್ ತುಂಬಿಕೊಡೋಕ್ಕಾಗಲ್ಲ. ಆಗಲ್ಲ. ಈಗ ನಿಮ್ಮ ಮಿಸ್ಸಸ್ಸು ಎಲ್ಲೆಲ್ಲಿ ಏನನ್ನು ನೋವು ಪಟ್ಟವರು, ಅಥವಾ ನಿಮ್ಮ ಮಕ್ಕಳದ್ದು ಹೇಳಿದ್ರಿ, ಹರಿದು ಹೋಗಿದ್ದು ಚಪ್ಪಲಿ ಹಾಕೊಂಡು, ಖಂಡಿತ ಖಂಡಿತ ಅವನ್ನೆಲ್ಲ ವಾಪಸ್ ತಂದು ಕೊಡೋಕ್ಕಾಗೋದಿಲ್ಲ. ಹೌದು ಹೌದು ಹೌದು. ಅಪರಾಧ ಮಾಡಿಬಿಟ್ಟಿರ್ತೀವಿ. ಇದು ಎಲ್ಲರ ಮನೆ ಕತೆ. ಇದು ಕೆಲವೊಬ್ಬರು ಸಾಲದ ಕತೆ ಹೇಳೋದಿಲ್ಲ, ಯಾರು ಹೇಳಲ್ಲ. ಅವರು ಬರೀ ಚೆನ್ನಾಗಿರೋದು, ಬೀಗರು ಏನು ಅನ್ಕೊಂಡ್ಬಿಡ್ತಾರೋ, ದೊಡ್ಡವ್ರ ಮನೆಗೆ ಮಕ್ಕಳನ್ನ ಕೊಟ್ಟಿದೀವಿ, ಹೌದು ಹೌದು, ಓ ಇವರೆಲ್ಲ ಹಿಂಗೆ ಅನ್ಕೊಂಡ್ಬಿಟ್ರೆ ನಾಳೆ ಹೆಂಗಪ್ಪ, ಹೌದು ಹೌದು, ಬೇಡ ಅಂತಾರೆ. ಬಟ್ ಇವ್ರು ಧೈರ್ಯವಾಗಿ ಯಾಕೆ ಇರೋದು ಅವ್ರಿಗೆ ತಿಳಿಸಿದ್ದೀನಿ, ಇರೋದನ್ನ ಅವ್ರಿಗೆ ಇನ್ನೊಂದಿಷ್ಟು ನೀವು ಖಾಲಿ ಆದ್ರಿ ಈಗ. ಹೌದು ಹೌದು, ಈ ಸಂದರ್ಶನದ ಮೂಲಕ ಇನ್ನೇನೋ ಹೇಳಬೇಕಾಗಿತ್ತು. ಖಂಡಿತ ಖಂಡಿತ. ಒಬ್ಬೊಬ್ಬರಿಗೆ ಒಂದೊಂದು ಕತೆ ಹೇಳೋ ಬದ್ಲಿ, ಹೌದು ಹೌದು, ಈ ವಿಡಿಯೋ ಕಳಿಸ್ಬಿಟ್ರೆ ಆಯ್ತು ನೀವು. ಖಂಡಿತ 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 ಅಲ್ವಾ? ಖಂಡಿತ. ತೋಟದಾರಿ ಏನಂದ್ರೆ ನಾನು ಏನು ಕೇಳಬೇಡಪ್ಪ, ಇಲ್ಲಿ ವಿಡಿಯೋ ಇದೆ ನೋಡ್ಕೋ, ಬದುಕಿ ಇಲ್ಲಿ. ಹೌದು ಹೌದು ಹೌದು. ಹಾಗಾಗಿ ದಯವಿಟ್ಟು ಇಂಥ ಕತೆಗಳಿದ್ರೆ ಕರೀರಿ, ನಾವು ಬರ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ, ಖಾಲಿ ಆಗೋದು ಯಾರಾದರೂ ಬೇಕಲ್ಲ ಕೇಳೋದಕ್ಕೆ. ಖಂಡಿತ ಖಂಡಿತ.
ಅಲ್ಲ? ಖಂಡಿತ ಸರ್. ಹಾಗಾಗಿ ಇದು ಖಾಲಿ ಆಗುವ ಕಾರ್ಯಕ್ರಮ, ತುಂಬಿಕೊಳ್ಳೋದು ಮತ್ತೆ ಖಾಲಿ ಆಗೋದು, ಜೀವನ ಯಾವಾಗಲೂ ಅಷ್ಟೇ. ಅಂದ್ರೆ ನಿಮ್ಮ ಅನುಭವ ತುಂಬಿಕೊಂಡಿದ್ರಿ, ಧಾರೆ ಎರಿಬೇಕಲ್ಲ. ಈ ಒಟ್ಟಾರೆ ಕಥೆಯಲ್ಲಿ ಗ್ರಹಿಸಬೇಕಾಗಿದ್ದು ಏನು ಅಂತಂದ್ರೆ, ಹೌದು, ಏನೇ ಬಂದರೂ ಎದೆಗುಂದದೆ ಫೇಸ್ ಮಾಡೋದು. ಹೌದು ಹೌದು ಹೌದು. ಓಡಿ ಹೋಗೋದು ಪರಿಹಾರ ಅಲ್ಲ, ಪರಿಹಾರ ಅಲ್ವೇ ಅಲ್ಲ. ಅದು ಸಾಯೋದು ಪರಿಹಾರ ಅಲ್ಲ. ಅಲ್ಲ, ಎರಡೂ ಪರಿಹಾರ ಅಲ್ಲ. ಹೌದು ಹೌದು. ಬಟ್ ಈ ಕಥೆಯಲ್ಲಿ ನೀವು ಕೇಳ್ಬೋದು, ಮತ್ತು ಒಂದಿಷ್ಟು ದಿವಸ ಇವರು ದೂರ ಆಗಿದ್ರಲ್ಲ ಅಂತ, ಆ ಕ್ಷಣಕ್ಕೆ ಮಾತ್ರ. ಹೌದು ಹೌದು ಅಲ್ವಾ? ಖಂಡಿತ. ಅವು ಮತ್ತೆ ಅವ್ರನ್ನೆಲ್ಲ ಸೇರಿದ್ದಾರೆ, ಎಲ್ಲ ತೀರ್ಸಿದ್ದಾರೆ, ಸಾಲ ತೀರ್ಸಿದ್ದಾರೆ. ಕೆಲವೊಬ್ರು ಅವರೇ ಬಿಟ್ಟಿದ್ದಾರೆ, ಇವರಂತೂ ಬೇಕಾದಷ್ಟು ಬಿಟ್ಟಿದ್ದಾರೆ. ಹೌದು. ಸೊ ಮುಂದೆ ಸಾಲ ಕೊಡೋರು ಏನಾದರೂ ಇದ್ರು ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋಣ. ಹೌದು ಹೌದು. ಬೇಗ ಕೊಟ್ಬಿಟ್ರೆ ನಾನು ಒಬ್ಬ ಮನುಷ್ಯನಾಗ ಅಲ್ಲ, ಕೆರೆ ನೀರನ್ನ ಕೆರೆಗೆ ಈಗ ಕೊಟ್ರೆ ಮತ್ತೆ ಮುಂದಕ್ಕೆ ಹೋಗಿ ಮತ್ತೆ ಕೊಡೋಕ್ಕಾಗುತ್ತೆ? ಇಲ್ಲ ಇಲ್ಲ ಇಲ್ಲ. ಇನ್ನೇನಿದ್ರು ನಾನು ಇರೋವರೆಗೂ ನನ್ನ ಜೀವನ ರಕ್ಷಣೆ ಮಾಡ್ಕೊಬೇಕು ಅಷ್ಟೇ. ಇನ್ನು ಯಾರಿಗೂ ಏನು ಮಾಡೋಕ್ಕಾಗಲ್ಲ, ಸ್ಥಿತಿ ಕಮ್ಮಿ ಆಗೋಯ್ತು. ನನ್ನ ಜೀವನ ರೂಪಿಸ್ಕೊಬೇಕಿನ್ನು ಮುಂದೆ, ಯಾರನ್ನು ಬೇಡದಂಗೆ. ಅಲ್ಲ, ನಾವು 30 ವರ್ಷದ ಸ್ನೇಹ. ಹೌದು. ಇವತ್ತು ಕೂಡ ಯಾವತ್ತೂ ಬಿಟ್ಟಿಲ್ಲ, ಮಾತಾಡ್ತಾನೆ ಇದ್ದೀವಿ. ಖಂಡಿತ ಖಂಡಿತ. ಹಾಗಾಗಿ ಖುಷಿ ಆಯ್ತು ಇವ್ರ ಸಂದರ್ಶನ ನೋಡಿ, ನಿಮಗೂ ಖುಷಿ ಆಗಿರುತ್ತೆ. ಇನ್ನೊಂದಿಷ್ಟು ಇಂಥ ಕಥೆಗಳೊಂದಿಗೆ ತಮ್ಮ ಮುಂದೆ ಭೇಟಿಯಾಕಿನೇ. ಅಣ್ಣ, ಇಷ್ಟೊತ್ತು ಏನು ಮುಚ್ಚಿಡದೆ ಬದುಕಿನ ಬುತ್ತಿಗೆ ಬಿಚ್ಚಿಟ್ಟಿದ್ದೀರಲ್ಲ, ಖಂಡಿತ. ಹಾಗಾಗಿ ಅಭಿನಂದನೆಗಳು ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಅಂತ ಖಂಡಿತ ಖಂಡಿತ. ಕೇಳೋರ್ಗು ಹೇಳೋರ್ಗು ಎಲ್ಲಾರ್ಗು ನಮಸ್ಕಾರ ನನ್ನ ಕಡೆಯಿಂದ. ಆಯುಸು ಆರೋಗ್ಯ ಎಲ್ಲಾರ್ಗು ಕೊಟ್ಟು ಕಾಪಾಡ್ಲಿ ದೇವ್ರ, ಅವ್ರನ್ನ ಕಾಪಾಡಲಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಹೊಂದಿಸ್ತಾ ಇವತ್ತಿನ ಬದುಕಿನ ಬುತ್ತಿ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.